ಓಂ ಶಾಂತಿ. ವಂಶ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳೇ, ಹೊಸ ವರ್ಷ ಅಂತಂದ್ರೆ ಹೊಸತನ ಹೇಳುವಂಥದ್ದು ಬರಬೇಕಾಗ್ತದೆ. ಹೀಗೆ ಹಳೆ ಮನೆಯಲ್ಲಿ ನೀವು ವಾಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಹೊಸ ಮನೆಗೆ ಹೋಗ್ಬೇಕು ಅಂತ ಒಂದು ನೀವು ಸಂಕಲ್ಪವನ್ನು ಮಾಡಿದಾಗ ಹೊಸ ಬಿಲ್ಡಿಂಗ್ ರೆಡಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತಲ್ಲ, ಅವಾಗ ಹಳೆ ಮನೆಯ ಬಗ್ಗೆ, ಅಲ್ಲಿರುವಂಥ ವಸ್ತುಗಳ ಬಗ್ಗೆ ನಿಮಗೆ ವ್ಯಾಮೋಹ ಹೇಳುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಹೊಸ ಬಿಲ್ಡಿಂಗಿನ ಕಡೆಗೆ ಆಸಕ್ತಿ, ಹೇಗೆ ಬೇಗ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು, ಗೃಹ ಪ್ರವೇಶಕ್ಕೆ ಒಂದು ವಾರ ಇದೆ, 2 ದಿನ ಇದೆ, 1 ದಿನ ಇದೆ, ಮನೆ ರೆಡಿ ಆಗ್ತಾ ಇದೆ, ಪ್ಲಾಸ್ಟಿಂಗ್ ಆಗ್ತಾ ಇದೆ, ಪೇಂಟಿಂಗ್ ಆಗ್ತಾ ಇದೆ ಅಂತ ಅದ್ರ ಕಡೆಗೆ ನಾವೇನ್ ಮಾಡ್ತಾ ಹೋಗ್ತೀವಿ, ಗಮನವನ್ನ ಕೊಡ್ತಾ ಹೋಗ್ತೀವಿ. ಹಾಗೆ ಆತ್ಮೀಯರೇ, ಇಲ್ಲೂ ಕೂಡ ಆತ್ಮಿಕವಾಗಿ ಹಳೆಯ ಸಂಸ್ಕಾರವನ್ನ ನೀವೇನ್ ಮಾಡಬೇಕಾಗ್ತದೆ, ತ್ಯಾಗ ಮಾಡಿಬಿಟ್ಟು ಹೊಸ ಯುಗದ ಆಹ್ವಾನ, ಸ್ವಾಗತ ಮಾಡಬೇಕಾಗ್ತದೆ. ಅದಕ್ಕಾಗಿ ಹೊಸ ವರ್ಷ, ಹೊಸತನ. ಹಾಗಿದ್ರೆ ಹೊಸತನ ನಿಮ್ ಕಣ್ಣು ಎದುರುಗಡೆಗೆ ಬರ್ತಾ ಇದೆಯಾ, ಹೊಸ ಯುಗ ಬರ್ತಾ ಇದೆಯಾ ಅಂತ ಬಾಬಾ ಕೇಳ್ತಿದ್ದಾರೆ. ಬರ್ತಾ ಇದೆಯಾ ಹೊಸ ಯುಗ? ಕಣ್ಣೆದುರುಗಡೆ ಕಾಣ್ತಾ ಇದೆಯಾ? ಅನುಭವ ಆಗ್ತಾ ಇದೆಯಾ? ಆಗ್ತಾ ಇದೆಯಾ? ನೀವು ಯಾವ ಯುಗದಲ್ಲಿದ್ದೀರಿ, ಮುಂದೆ ನಾವು ಯಾವ ಯುಗಕ್ಕೆ ಹೋಗ್ಬೇಕಾಗಿದೆ, ಅದು ಸ್ಪಷ್ಟತೆ ಇದೆಯಾ? ನಾವಲ್ಲಿ ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ, ಅದಕ್ಕೆ ತಕ್ಕ ಹಾಗೆ ನಮ್ಗೆ ಪ್ರತಿಫಲ ಸಿಗ್ತಾ ಇದೆ, ಅದಕ್ಕೆ ನಾವು ರೆಡಿ ಆಗ್ತಿದೀವಿ ಅಂತ ಅನಿಸ್ತಾ ಇದೆಯಾ ಅಂತ ಬಾಬಾ ಏನ್ ಮಾಡುತ್ತೆ ಕೇಳ್ತಿದ್ದಾರೆ. ನಿಮ್ಗೆಲ್ಲರಿಗೂ ಅನಿಸ್ತಾ ಇದೆಯಾ ನಾವು ಹೊಸ ಯುಗಕ್ಕೆ ಹೋಗ್ತಾ ಇದ್ದೀವಿ ಅಂತ? ಎಸ್ ಆರ್ ನೋ? ಹೌದಣ್ಣ. ಅನುಭವ ಆಗ್ತಾ ಇದೆಯಾ ಹೊಸ ಯುಗಕ್ಕೆ ಹೋಗ್ತೀವಿ ಅಂತ? ಹೌದಣ್ಣ. ಸರಿ, ಪ್ರಶ್ನೆ, ಯಾವ ಯುಗಕ್ಕೆ ಹೋಗ್ತಾ ಇದ್ದೀರಿ? ಸತ್ಯಯುಗ. ಯಾವ ಯುಗದಲ್ಲಿದ್ದೀರಾ? ಸಂಗಮದಲ್ಲಿ. ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಇವಾಗ ಕಲಿಯುಗದಲ್ಲಿ ಇದ್ದೀರಿ. ಎಲ್ಲಿದ್ದೀರಿ? ಕಲಿಯುಗ. ನಿಮ್ಮ ಮನಸ್ಸನ್ನ ಚೆಕ್ ಮಾಡ್ಕೊಳ್ಳಿ, ನೀವು ಎಲ್ಲಿದ್ದೀವಿ ಅಂತ. ಸರಿ, ಮುಂದೆ ಯಾವ ಯುಗಕ್ಕೆ ಹೋಗ್ಬೇಕು ಕಲಿಯುಗದಿಂದ? ಸತ್ಯಯುಗಕ್ಕೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮ್ಗೆ 2 ಆಪ್ಷನ್ ಇದೆ, ಒಂದು ಬಂಗಾರ, ಇನ್ನೊಂದು ವಜ್ರ. ಯಾವ್ದು ಬೇಕು? ವಜ್ರ. ಸತ್ಯುಗ ಅಂತ ಹೇಳ್ತಿದ್ದೀರಿ. ಸಂಗಮ ಯುಗ ವಜ್ರ ಸಮಾನ. ಹೋಗ್ಬೇಕು. ಕಲಿಯುಗದಿಂದ ಸಂಗಮ, ಸಂಗಮದಿಂದ ಸತ್ಯ. ಸರಿ, ನಾನು ಮುಂದೆ ಯಾವ ಯುಗಕ್ಕೆ ಹೋಗ್ಬೇಕು? ಉದ್ದೇಶ ಯಾವುದು? ಸಂಗಮ. ಅಲ್ವಾ? ಅದು ನಿಮ್ ಕಣ್ಣೆದುರುಗಡೆಗೆ ಬರ್ತಾ ಇದೆಯಾ? ಹಂಗಂದ್ರೆ ಏನು? ನಮ್ಮ ಇಂದಿನ ಮನಸ್ಸು ಬುದ್ಧಿಯನ್ನ, ಹಾ ಹೇಳಿ. ನಮ್ಮ ಮನ ಬುದ್ಧಿಯನ್ನ ಎಷ್ಟೆಷ್ಟು ಭಗವಂತನಲ್ಲಿ ಇಟ್ಟಿದೀವಿ ಅಂತ ಚೆಕಿಂಗ್ ಮಾಡ್ಕೊಂಡ್ರೆ ಅದು ಹಾ. ಸಂಗಮ ಆಗುತ್ತೆ. ನಿನ್ನೆ ಕಲಿಯುಗ ಅಂದ್ರೆ ಶರೀರ, ಶರೀರದ ಸಂಬಂಧ, ವ್ಯವಹಾರ, ಹಣ ಸಂಪಾದನೆ ಮಾಡಬೇಕು, ಬಟ್ಟೆ ಸ್ಟಾಕ್ ಮಾಡಬೇಕು, ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು, ಮನೆ ಕ್ಲೀನ್ ಮಾಡಬೇಕು, ಡೆಕೋರೇಷನ್ ಮಾಡಬೇಕು, ಗಣೇಶನ ಹಬ್ಬ ಬಂತು, ಮಗಳ ಮದುವೆ ಬಂತು, ಮಗನ ಎಜುಕೇಶನ್ನು. ಇದ್ರೆ ಯಾವ ಯುಗ? ಕಲಿಯುಗ. ಕಲಿಯುಗ. ಅದು ಸಂಗಮ ಯುಗ ಅಂತಂದ್ರೆ ಏನು? ಸಂಗಮ ಯುಗ ಅಂತಂದ್ರೆ ಏನು? ಈಶ್ವರನ್ ಸೇವೆ ಮಾಡೋದು. ನಾನು ಬಾಬನ ಜೊತೆಗೆ ಜೋಡಣೆ ಆಗಿದ್ದೇನೆ, ಬಾಬಾ ನನ್ನ ಮನಸ್ಸನ್ನು ಉಪಯೋಗ ಮಾಡ್ತಿದ್ದಾರೆ, ನನ್ನ ಮೂಲಕ ಶಕ್ತಿ ಪ್ರವಾಹ ಆಗ್ತಾ ಇದೆ, ನನಗೆ ಅನುಭವ ಆಗ್ತಾ ಇದೆ, ಎದುರುಗಡೆ ಆತ್ಮಗಳಿಗೂ ಕೂಡ ಅನುಭವ ಆಗ್ತಾ ಇದೆ, ಅವರಿಂದ ಅನುಭವಗಳು ಬರ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಸಂಗಮಕ್ಕೆ ತಕ್ಕಾಗಿ ನಾವು ಸ್ಟೇಜ್ ಮೇಲೆ ಕೂತ್ಕೊಂಡ್ರೆ ಎದುರುಗಡೆಗಿರುವಂತಹ ಲಕ್ಷಾಂತರ ಜನರಿಗೆ, ಕೋಟ್ಯಾಂತರ ಜನರಿಗೆ ಸ್ಥೂಲ ರೂಪದಲ್ಲಿ ಸೈನ್ಸಿನ ಸಾಧನದ ಮೂಲಕ, ವಾಯುಮಂಡಲದ ಮೂಲಕ, ಮನಸ್ಸಿನ ಮೂಲಕ ಏನ್ ಮಾಡಬಹುದು? ಭಗವಂತನ ಪ್ರತ್ಯಕ್ಷತೆ ಮಾಡ್ಲಿಕ್ಕೆ ಸಾಧ್ಯ.
ನಾನಿವಾಗ ಅಮೃತ ವೇಳೆಯಲ್ಲಿ ಕೂತ್ಕೊಂಡು ನಿದ್ದೆ ಬರ್ತಾ ಇಲ್ಲ, ಸುಸ್ತಾಗ್ತಾ ಇಲ್ಲ, ಚೆನ್ನಾಗಿ ಅನುಭವ ಆಗ್ತಾ ಇದೆ. ಅದಕ್ಕಾಗಿ ಹೆಚ್ಚಿನ ಆತ್ಮಗಳು ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಇದ್ದಾರೆ. ಆದಷ್ಟು ಈಶ್ವರೀಯ ಕಾರ್ಯದಲ್ಲಿ ನಾನು ತೊಡಗಿಸ್ಕೊಳ್ತಾ ಇದ್ದೇನೆ. ನನ್ನ ಹೆಚ್ಚಿನ ಸಮಯ ಯಾವುದಲ್ಲಿದೆ? ಈಶ್ವರೀಯ ಕಾರ್ಯದಲ್ಲಿದೆ. ಅದಲ್ಲೂ ಕೂಡ ದಾತಾಪನ್ನಲ್ಲಿದೆ. ದಿನದಿಂದ ದಿನಕ್ಕೆ ನಾನು ಸಮರ್ಪಣೆ ಆಗ್ತಾ ಇದ್ದೇನೆ. ನಾನು ಆ ಕಾರ್ಯದಲ್ಲಿ ವೈಯಕ್ತಿಕವಾಗಿ ನಾನೇನೂ ಮಾಡ್ತಾ ಇಲ್ಲ. ನನ್ನ ಜೀವನದಲ್ಲಿ ಬಾಬ್ದಾದನೇ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಸಂಕಲ್ಪನೂ ಕೂಡ ಅವರೇ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ನಾನು ಹೆಚ್ಚಿಗೆ ಸಂಸಾರವನ್ನ ಮಾಡ್ತಾ ಇದ್ದೇನೆ. ಈಗ ಬಾಬಾನಿಂದ ಆಫರ್ ಬಂದ್ಬಿಟ್ರೆ ನಾನು ತಕ್ಷಣದಲ್ಲಿ ಈಶ್ವರ ಸೇವೆಗೆ ಎಲ್ಲಿ ಬೇಕಾದ ಹೋಗ್ಲಿಕ್ಕೆ ನಾನು ರೆಡಿ ಇದ್ದೇನೆ. ಇದೆಲ್ಲ ಸಿಂಪ್ಟಮ್ಸ್ಗಳು ನಿಮ್ಗೆ ಕಂಡು ಬರಬೇಕು. ಅವಾಗೇನಾಗ್ತದೆ? ನೀವು ಯಾವ ಯುಗದಲ್ಲಿದ್ದೀರಿ? ಸಂಗಮದಲ್ಲಿ. ಮದುವೆ ಆದ ಮೇಲೆ ಒಂದು ಹುಡುಗಿ ಪತಿ ಮನೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತಾಳ, ಅಯ್ಯೋ ನನ್ನ ಅಪ್ಪ ಅಮ್ಮನ ಬಿಟ್ಟು ಹೋಗ್ಬೇಕಲ್ಲ ಅಂತ. ಇಲ್ಲ ತಾನೆ? ಯಾಕಂದ್ರೆ ಮುಂದಿನ ಪಾತ್ರ ಅವ್ರದ್ದು ಅದು ತಾನೆ, ಅಲ್ಲಿ ಹೋಗ್ಬೇಕು ತಾನೆ. ಓಕೆ, ಮಧ್ಯೆ ಅಳು ಬರ್ಬೋದು, ಅಪ್ಪ ಅಮ್ಮನೂ ಅಳಬಹುದು, ಅದು ಬೇರೆ ಪ್ರಶ್ನೆ. ಇವತ್ತಿನ ದಿನದಲ್ಲಿ ಅಪ್ಪ ಅಮ್ಮ ಅಳೋದೇ ಇಲ್ಲ. ಯಾಕೆ ಹೇಳಿ? ಮದ್ವೆ ಮಾಡಿಕೊಟ್ಟ ಮೇಲೆ ಅಪ್ಪ ಅಮ್ಮ ಅಳೋದಿಲ್ವಂತೆ. ಯಾಕೆ? ಜವಾಬ್ದಾರಿ ಎಲ್ಲ ಅವ್ರೆ ತಗೊಂತಾರೆ. ಯಾಕಂದ್ರೆ ಇವತ್ತಿನ ಹೆಣ್ಮಕ್ಳು ಅಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಅದಕ್ಕೆ ಈ ಮಗಳನ್ನ ಇಳಿಸ್ಬೇಕು, ತಿಂಡಿ ದಾನೆ ಕೊಡಬೇಕು, 4 ಸಲ ಹೇಳಬೇಕು. ಅದಕ್ಕಿಂತ ಜಾಗ ಖಾಲಿ ಮಾಡಿದ್ರೆ ಸಾಕಪ್ಪ, ಬೇರೆ ಮನೆಗೆ ಹೋದ್ರೆ ಸಾಕಪ್ಪ, ನನ್ನ ಮಾತನ್ನ ಕೇಳೋದೇ ಇಲ್ಲ. ಗಂಡು ಮಕ್ಕಳಾಗ್ಬಿಟ್ರೆ ಮದ್ವೆ ಆಗ್ಬಿಟ್ರೆ ಸೊಸೆ ಜೊತೆಗೆ ಬೇರೆ ಮನೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತದಪ್ಪ ನನ್ನ ಮಗ ಅಂತ. ಅಂದ್ರೆ ಅಲ್ಲಿ ಸಂಸ್ಕಾರ ಮಿಲನ ಹೇಳುವಂಥದ್ದು ಆಗದೇ ಇರುವಂತ ಕಾರಣದಿಂದ ಜೊತೆಲಿ ಇರ್ಲಿಕ್ಕೆ ಇಷ್ಟ ಆಗೋದಿಲ್ಲ ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನಿಮಗೆ ಸಂಗಮ ಯುಗ, ಸೇವೆಯ ಯುಗ, ವಿಶ್ವ ಪರಿವರ್ತನೆ ಯುಗ ಕಂಡು ಬರ್ತಾ ಇದೆಯಾ? ಅಥವಾ ಕಲಿಯುಗ ಕಂಡು ಬರ್ತಾ ಇದೆಯಾ? ಕಲಿಯುಗ ಅಂತಂದ್ರೆ ಏನು? ಕಲಿಯುಗ ಅಂತಂದ್ರೆ ಏನು? ವಸ್ತು ವ್ಯಕ್ತಿ ಜೊತೆ ಒಳಗಿರೋದು. ಬಾಬಾ, ನನ್ನ ಕೋರ್ಟಲ್ಲಿ ಒಂದು ಕೇಸ್ ಇದೆ, ಅದನ್ನು ಕ್ಲಿಯರ್ ಮಾಡು. ನಮ್ಮ ತವರು ಮನೆಯದು ಆಸ್ತಿ ಹಂಚ್ತಾ ಇದ್ದಾರಂತೆ, ಬೇಗ ಎಲ್ಲ ಆಸ್ತಿಯನ್ನ ಕೊಡಿಸ್ಬಿಡು, ನನ್ನ ಮಗ ನನ್ನ ಮಾತನ್ನು ಕೇಳಲಿ. ಇದೆಲ್ಲ ಯಾವುದು? ಕಲಿಯುಗ. ಕಲಿಯುಗದಲ್ಲಿ ನಾವ್ ಹೆಂಗಿರ್ತೀವಿ ಬೇಡ್ತಾ ಅಲ್ವಾ? ಸತ್ಯುಗ ತ್ರೇತಾಯುಗದಲ್ಲಿ ಹೆಂಗಿರ್ತೀವಿ? ಕೊಡ್ತಾ ಇರ್ತೀವಿ. ಸಂಗಮಯುಗದಲ್ಲಿ ಹೆಂಗಿರ್ತೀವಿ? ಕೊಡ್ತಾ ಇರ್ತೀವಿ. ಸೇವೆ ಮಾಡೋದು. ಸತ್ಯುಗ ತ್ರೇತಾಯುಗದಲ್ಲಿ ಹೀಗೆ, ಓಕೆನಾ? ಕಲಿಯುಗದಲ್ಲಿ ಹೀಗೆ, ಸಂಗಮಯುಗದಲ್ಲಿ ಕೊಡೋದು. ಸಂಗಮಯುಗದಲ್ಲಿ ಹೆಂಗೆ? ಹಿಂಗೂ ಇಲ್ಲ ಹಿಂಗೂ ಇಲ್ಲ. ಹೆಂಗೆ? ನಿರಾಕಾರ. ನಾನು ನಿರಾಕಾರ. ಪಡ್ಕೊಳ್ಳೋದು ಇದಲ್ವಾ? ಬೇಡೋದು ಪಡ್ಕೊಳ್ಳೋದು ಇದು ದ್ವಾಪರ ಕಲಿಯುಗದಲ್ಲಿ. ಸತ್ಯುಗ ತ್ರೇತಾಯುಗದಲ್ಲಿ ಕೊಡೋದು. ಸಂಗಮಯುಗದಲ್ಲಿ ನಿರಾಕಾರ. ಸಂಗಮಯುಗದಲ್ಲಿ ನಾನೂ ಕೊಡೋದಿಲ್ಲ, ನಾನೂ ತಗೊಳ್ಳೋದಿಲ್ಲ. ಇವತ್ತಿನ ಹೇಳಿದಲ್ಲ ಬಾಬಾ ಮುರಳಿಯಲ್ಲಿ, ನಾನು ತಗೊಳ್ಳೋದೇ ಇಲ್ಲ, ನಾನು ಕೊಡೋದೇ ಇಲ್ಲ, ಬರೀ ಸಾಧನ ಮಾತ್ರ ಬಾಬಾನ ಕೈಲಿ ಕೊಟ್ಟಿದ್ದೇನೆ. ಯಾರಿಗೆ ಎಷ್ಟು ಬೇಕು ಕೊಡೋ ಕೆಲಸ ಯಾರ್ದು? ಬಾಬಾದು. ಹಾಗೆ ಬಾಬಾ ಬಂದ್ಬಿಟ್ಟು ನಿಮ್ಮ ತನುವಿನ ಮೂಲಕ, ಮನಸ್ಸಿನ ಮೂಲಕ ಅವರು ಕೊಡ್ತಾ ಇರುವಂತ ಅನುಭವ ಆಗ್ತಾ ಇದೆಯಾ? ಅಥವಾ ಭಕ್ತಿ ಮಾರ್ಗದ ಆರಂಭದ ಸಂಸ್ಕಾರದ ರೂಪದಲ್ಲಿ ಇನ್ನೂ ನೀವು ವೈಯಕ್ತಿಕವಾಗಿ ಬೇಡ್ತಾ ಇದ್ದೀರಾ? ಯೋಗದಲ್ಲಿ ಕುತ್ಕೊಂಡಾಗ ನಾನು ಪೂರ್ತಿ ವಿಶ್ವಕ್ಕೆ ಕೊಡಬೇಕು, ಎಲ್ಲರಿಗೂ ಕೊಡಬೇಕು ಹೇಳುವಂತ ಮನೋಭಾವದಿಂದ ಯೋಗದಲ್ಲಿ ಕುತ್ಕೊಳ್ತಿರೋ, ಅಥವಾ ಸರ್ವರಿಗೂ ನಾನು ಕೊಡಬೇಕು ಹೇಳುವಂತ ಮನೋಭಾವದಿಂದ ಆ ಸ್ಥಿತಿ ಸ್ವರೂಪದಲ್ಲಿ ಕೂತ್ಕೊಳ್ತಿರೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸಂಗಮ ಯುಗದಲ್ಲಿ ನಾನು ಬಾಬನ್ ಜೊತೆಗೆ ಜೋಡಣೆ ಆದ್ರೆ ಆಯ್ತು ಅಷ್ಟೇ. ಉಳಿದ ಕೆಲಸ ಯಾರ್ದು? ಬಾಬಂದು. ಅಂದ್ರೆ ನಾ ಬಾಬನಿಗೆ ಏನ್ ಹೇಳ್ಬೇಕು? ಯಾರಿಗೆ ನೀವು ಕೊಡಬೇಕು ಆ ಆತ್ಮಗಳು ಕೂಡ ನಮ್ ಕಣ್ಣೆದ ಕಡೆಗೆ ಬರೋದು ಬೇಕಾಗಿಲ್ಲ. ಅವ್ರಿಗೇನು ತಲುಪಬೇಕು ಅದು ತಲುಪಿದರೆ ಸಾಕು. ಇವತ್ತಿನ ದಿನಗಳಲ್ಲಿ ಕೆಲವೊಂದು ಡಾಕ್ಟರ್ಸ್ಗಳು, ವಿಶೇಷವಾಗಿ ಆಯುರ್ವೇದ ಡಾಕ್ಟರ್ಸ್ಗಳು ಏನ್ ಮಾಡ್ತಾರೆ, ಯೂಟ್ಯೂಬ್ನಲ್ಲಿ ತಮ್ಮ ಅನುಭವವನ್ನ, ಕಾಯಿಲೆ ಕಾರಣಗಳನ್ನ
ಮತ್ತು ಅದಕ್ಕೆ ಪರಿಹಾರವನ್ನ ಮನೆ ಮದ್ದಿನ ರೂಪದಲ್ಲಿ ಅವರೇ ಮನೇಲಿ ಇದ್ಬಿಟ್ಟು ಏನ್ ಮಾಡ್ಬೋದು, ಟ್ರೀಟ್ಮೆಂಟ್ ತಗೊಳ್ಬಹುದು. ಅಥವಾ ಕೆಲವೊಂದು ಮೆಡಿಸಿನ್ಸ್ಗಳನ್ನ ಏನ್ ಮಾಡ್ತಾರೆ, ಅವ್ರು ಯೂಟ್ಯೂಬಲ್ಲಿ ಹೇಳ್ಬಿಡ್ತಾರೆ. ಅವಾಗ ಏನಾಗತ್ತೆ, ನೀವು ಡಾಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿಬಿಟ್ಟು ಅವ್ರ ಹತ್ರ ಏನ್ ಮಾಡುವಂಗಿಲ್ಲ, ಅಪಾಯಿಂಟ್ಮೆಂಟ್ ತಗೊಂಡು ಟ್ರೀಟ್ಮೆಂಟ್ ತಗೊಳ್ಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಅಷ್ಟು ಮಾಡಿದಾಗ ಡಾಕ್ಟರಿಗೆ ಫೀಸ್ ಸಿಗ್ತದೋ ಸಿಗಲ್ವೋ? ಸಿಗಲ್ಲ. ಸಿಗೋದಿಲ್ಲ. ಆದ್ರೂ ಕೂಡ ಅವ್ರು ಯಾಕೆ ಮಾಡ್ತಾರೆ? ಜನರಿಗೆ ವಿಷಯ ತಿಳಿಲಿ, ಎಲ್ಲರೂ ಕೂಡ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಅವರು ಎಲ್ಲ ಅದರ ಲಾಭವನ್ನ ಪಡ್ಕೊಳ್ಳಿ ಹೇಳುವಂತ ಉದ್ದೇಶ. ಕೆಲವ್ರದ್ದು ಒಳ್ಳೆ ಉದ್ದೇಶ ಇರ್ತದೆ, ಇನ್ನು ಕೆಲವ್ರದ್ದು ಹೆಂಗಿರ್ತದೆ ಅಂತಂದ್ರೆ ಅದನ್ನು ಕೇಳ್ಬಿಟ್ಟು ಅವ್ರೇನ್ ಮಾಡ್ಲಿ, ಫೋನ್ ಕಾಲ್ ಕಾಂಟ್ಯಾಕ್ಟ್ ಮಾಡ್ಲಿ, ಆನ್ಲೈನ್ ಮೂಲಕ ಮೆಡಿಸಿನ್ ಕಳಿಸೋಣ ಹೇಳುವಂಥದ್ದೊಂದು ಉದ್ದೇಶ ಇರ್ತದೆ ಅಲ್ವಾ? ಹಾಗೆ ಇಲ್ಲಿ ಹೇಳ್ತಾರೆ, ಈಶ್ವರೀಯ ಶಕ್ತಿಗಳನ್ನ, ವಿಶೇಷತೆಯನ್ನ, ಗುಣವನ್ನ ಕೊಡಲಿಕ್ಕೆ ಬಾಬಾ ನಮ್ಮನೇನ್ ಮಾಡ್ಬೇಕು, ಉಪಯೋಗ ಮಾಡ್ಕೊಳ್ಬೇಕು. ಅದಕ್ಕಾಗಿ ಬಾಬಾ ಹೆಡ್ಡಿಂಗ್ ಅಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಮನಸ್ಸಿನ ಮೂಲಕ ನೀವು ಕೊಡಬೇಕು. ಮನಸ್ಸಿನ ಮೂಲಕ ಕೊಟ್ಟಾಗ ಕೊಟ್ಟಿರೋದು ಮಾತ್ರ ಫ್ಲೋ ಆಗಿದೆ ಮಾತ್ರ ನಿಮ್ಗೆ ಗೊತ್ತಾಗತ್ತೆ ಹೊರತು ಎಲ್ಲಿ ಯಾರಿಗೆ ಯಾಕೆ ಹೇಗೆ ಹೋಗಿ ತಲುಪಿದೆ ಅಂತ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಮನಸಾ ಸೇವೆ ವಿಶೇಷತೆ ಏನು ಗೊತ್ತಾ ಆದ್ಮೇಲೆ, ವಾಚಾ ಸೇವೆ ನೀವು ಮಾಡಿದಾಗ ಯಾರು ಕೇಳ್ತಾ ಇದ್ದಾರೋ ಜ್ಞಾನವನ್ನ, ಅವ್ರ ತಲೆ ಅಲ್ಲಾಡಿಸ್ತಾ ಇರ್ತಾರೆ. ಅಂದೇನರ್ಥ? ಅವ್ರಿಗೆ ಮಾತ್ರ ಹೋಗಿದೆ. ಅವರು ಕೇಳ್ತಾ ಇದ್ದಾರೆ ಅಂತ. ಈಗ ನಿಮ್ಮಲ್ಲಿ ಕೆಲವೊಬ್ರು ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರ್ತೀರ, ಅವಾಗ ಏನರ್ಥ? ಅವ್ರಿಗೆ ಮಾತ್ರ ಹೋಗಿದೆ. ಅವ್ರ ಮನಸ್ಸು ಈ ಕಡೆಗಿದೆ, ಹೇಳಿರುವಂತ ಜ್ಞಾನವನ್ನು ಇವ್ರು ಕೇಳ್ತಾ ಇದ್ದಾರೆ, ಸರಿನೋ ತಪ್ಪೋ ಉತ್ತರವನ್ನ ಕೊಡ್ತಾ ಇದ್ದಾರೆ. ಸರಿ, ಓಕೆ. ಮನಸಾ ಸೇವೆಯಲ್ಲಿ ಏನಾಗತ್ತೆ ಗೊತ್ತಾ, ನಿಮ್ಮ ಮನಸ್ಸನ್ನು ಬಾಬನ ಕೈಲಿ ಕೊಟ್ಟಿದ್ದೀರಾ, ನಿಮ್ಮ ಎದುರುಗಡೆ ಕೆಲವೊಂದು ಆತ್ಮಗಳಿದ್ದಾರೆ, ಸರಿನಾ? ಯಾರು ಕೊಂಡು ಹಿಂಗೆ ಬಿಟ್ಕೊಂಡು ನೋಡ್ತಾ ಇರ್ತಾರೆ, ಫ್ರಂಟ್ ಎಲ್ಲ ಕುಂತಿರ್ತಾರೆ, ಓಕೆನಾ? ನಿಮ್ಮ ಲೆಕ್ಕದಲ್ಲಿ ಏನು ಅಂತಂದ್ರೆ ಅವ್ರ ಕಣ್ಣನ್ನು ಬಿಟ್ಬಿಟ್ಟು ನೋಡ್ತಾ ಇರೋದಕ್ಕೆ ಅವ್ರಿಗೆ ಚೆನ್ನಾಗಿ ಅನುಭವ ಆಗ್ತದೆ, ನಿಮ್ಮ ಲೆಕ್ಕ. ಅದಕ್ಕೆ ಕೆಲವೊಂದ್ಸಲ ಹಂಗೆ ಆಗೋದೇ ಇಲ್ಲ, ಎದುರುಗಡೆ ಭಯ ಪಟ್ಬಿಟ್ಟು ಹಿಂಗೆ ಮಾಡ್ಕೊಂಡು ಕುಂತಿರ್ತಾರೆ. ಸ್ಕೂಲಲ್ಲಿ ಫ್ರಂಟ್ ಬೆಂಚಲ್ಲಿ ಕೂತ್ಕೊಂಡ ತಕ್ಷಣದಲ್ಲಿ ಟೀಚರ್ ನೋಡಿದ ತಕ್ಷಣದಲ್ಲಿ ಟೀಚರ್ ಜ್ಞಾನ ತಲೆ ಒಳಗಡೆ ಹೋಗಿದೆ ಅಂತ ಅರ್ಥನಾ? ಇಲ್ಲ. ಇಲ್ಲ. ಹಿಂದ್ಗಡೆ ಕುಂತಿರೋ ವ್ಯಕ್ತಿನೂ ಕೂಡ ಏನ್ ಮಾಡ್ಬೋದು, ಜ್ಞಾನದ ಕಡೆ ಗಮನ ಕೊಟ್ಬಿಟ್ಟು ಫಸ್ಟ್ ರ್ಯಾಂಕ್ ಬರ್ಬೋದಲ್ವಾ? ಹೌದು. ಹಾಗೆ ಎದುರುಗಡೆ ಕುಂತಾಗ ಏನಾಗತ್ತೆ, ಅವ್ರ ದೃಷ್ಟಿ ತಗೊಳ್ಳೋದು ನೋಡ್ಬಿಟ್ಟು ಇವ್ರಿಗೆ ಚೆನ್ನಾಗಿ ಅನುಭವ ಆಗ್ತದೆ ನಾವು ತಿಳ್ಕೊಳ್ತೀವಿ. ಕೆಲವೊಂದ್ಸಲ ಏನಾಗತ್ತಂದ್ರೆ ಯಾವುದೋ ಒಂದು ಆತ್ಮ ಹಿಂದ್ಗಡೆಗೆ ಇಡ್ತಾರೆ, ವಯಸ್ಸಾಗಿರೋರು ಇರ್ತಾರೆ, ಅವ್ರು ಚೆನ್ನಾಗಿ ಅನುಭವ ಮಾಡಿರ್ತಾರೆ, ಕಣ್ಣು ಮುಚ್ಕೊಂಡು ಕುಂತಿರ್ತಾರೆ. ಅದಕ್ಕಾಗಿ ಎದುರುಗಡೆಗೆ ಏನ್ ಅನುಭವ ಆಗ್ತದೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಯಾರಿಗೆ ಗೊತ್ತಿರ್ತದೆ? ಬಾಬನಿಗೆ ಗೊತ್ತಿರ್ತದೆ. ಅಲ್ಲಿ ಎದುರುಗಡೆ ಕುಂತಿರುವಂತ ಆತ್ಮಗಳಿಗೆ ಬಾಬಾ ಸಾಕ್ಷಾತ್ಕಾರ ಮಾಡಿಸ್ಬೋದು, ಅಥವಾ ನಿಮ್ಮ ಮೂಲಕ, ನಿಮ್ಮ ಮನಸ್ಸಿನ ಮೂಲಕ ವಿಶ್ವದ ಯಾವುದೋ ಮೂಲೆಯಲ್ಲಿರುವಂತ ಆತ್ಮನಿಗೂ ಕೂಡ ಬಾಬಾ ಏನ್ ಮಾಡ್ಬೋದು, ಅನುಭವ ಮಾಡಿಸ್ಬೋದು. ನಿಮ್ಮ ಮನಸ್ಸಿನ ಮೂಲಕ ಶಕ್ತಿ ಪ್ರವಾಹ ಆಗಿದ್ದು ಮಾತ್ರ ಗೊತ್ತಾಗತ್ತೆ ಹೊರತು ಯಾರನ್ನ ಸ್ವೀಕಾರ ಮಾಡ್ತಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಸ್ವೀಕಾರ ಮಾಡ್ತಿದ್ದಾರೆ ಅಂತನೂ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಎಲ್ಲ ಯಾರಿಗೆ ಗೊತ್ತು? ಬಾಬಾಗೆ. ಅದು ಮುಂದಿನ ದಿನದಲ್ಲಿ ಬರಬೇಕು, ಆ ಯುಗ ಬರಬೇಕು. ಇವಾಗ ನೀವು ಎಷ್ಟು ಜನರಿಗೆ ಜ್ಞಾನ ಕೊಡ್ತಿದ್ದೀರಿ, ಎಷ್ಟು ಜನ ನಿಮ್ ಕ್ಲಾಸ್ನ ಕೇಳ್ತಾ ಇದ್ದಾರೆ, ಎಷ್ಟು ವ್ಯೂಸ್ ಬರ್ತಾ ಇದೆ, ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಎಷ್ಟು ಜನ ಲೈಕ್ ಮಾಡಿದ್ದಾರೆ, ಇದೆಲ್ಲ ಏನಾಗುತ್ತೆ ನಿಮ್ಗೆ ಕಾಣುತ್ತೆ. ಮುಂದೆ ಅದು ಯಾವುದು ಕೂಡ ಮೆಜರ್ ಇರೋದಿಲ್ಲ. ಅಲ್ಲಿ ಕೇವಲ ಬಾಬಾ ಮಾತ್ರ ಇರಬೇಕು. ಈಶ್ವರಿ ಸೇವೆ ಆಗ್ತಾ ಇರುವಂತ ನಿರಾಕಾರದ ಅನುಭವ ಮಾತ್ರ ನಿಮ್ಗೇನಾಗ್ಬೇಕು, ಆಗ್ತಾ ಇರಬೇಕಾಗ್ತದೆ. ಇಂತಹ ಯುಗವನ್ನ ನೀವು ಹೊಸ ವರ್ಷದಲ್ಲಿ ಏನ್ ಮಾಡ್ಬೇಕು, ಸ್ವಾಗತವನ್ನ ಮಾಡಬೇಕಾಗ್ತದೆ. ಅಂತಹ ಆತ್ಮಗಳಿಗೆ ಬಾಬನಿಂದ ಶುಭಾಶಯ. आपके सामने नई दुनिया नयनों में सदा समाई हुई है. ನಿಮ್ಮ ಎದುರುಗಡೆ ಹೊಸ ಪ್ರಪಂಚ ಕಣ್ಣಿನಿಂದ ಸದಾ ಏನಾಗಿದೆ ಅಂತೆ, ಸಮಾವೇಶ ಆಗಿದೆ ಅಂತೆ ಅಲ್ವಾ? ಸರಿ, ಹೊಸ ಪ್ರಪಂಚದಲ್ಲಿ ಏನಿದೆ? ನಿಮ್ ಕಣ್ಣಿನ ಎದುರುಗಡೆ ಹೊಸ ಪ್ರಪಂಚ ಇದೆ ಅಂತೆ. ಏನಿದೆ ಹೊಸ ಪ್ರಪಂಚದಲ್ಲಿ? ಎಲ್ಲವೂ ಹೊಸತನ. ಏನು ಹೊಸತನ? ಏನು? ಹೊಸ ಹೊಸ ಬಟ್ಟೆ, ಬಂಗಾರ, ಬಂಗಾರದ ಇಟ್ಟಿಗೆಗಳು, ಮಹಲ್ಲು, 36 ವೆರೈಟಿ ಊಟ, ಪುಷ್ಪಕ ವಿಮಾನ ಅಲ್ವಾ? ಶಕ್ತಿಗಳು ಗುಣಗಳ ಧಾರಣೆ ನೀವು ಮಾಡ್ಕೊಂಡ್ರೆ ಸಾಕಾ? ಎಲ್ಲರಿಗೂ ಕೊಡ್ಬೇಕು. ಅದು ಏನಿರ್ತದೆ ಹೊಸತನ? ನಿಮ್ಗೇನು ಹೊಸತನ ಇರ್ತದೆ, ಅವ್ರಿಗೇನು ಹೊಸತನ ಇರ್ತದೆ?
ನಿಮ್ಮ ಮನೇಲಿ ಹೊಸದೇನೋ ಐಟಮ್ ಅಡಿಗೆನ ಮಾಡಿದಾಗ ಬುಕ್ ನೋಡ್ಬಿಟ್ಟು ಟಿವಿ ನೋಡ್ಬಿಟ್ಟು ನೀವು ತಿಂತೀರಾ, ಬೇರೆಯವ್ರಿಗೂ ತಿನ್ನಿಸ್ತೀರಲ್ಲ ಮನೇಲಿ ಇರೋರಿಗೆ, ಹೌದಲ್ಲ? ಹೌದು. ಹಾಗೆ ಹೌದು. ಇಲ್ಲಿವರೆಗೆ ಹಳೆತನ ಏನು ಅಂತಂದ್ರೆ, ಪ್ರಪಂಚದ ಪ್ರತಿಯೊಂದು ವಸ್ತುವಿನ ಮೇಲೂ ಕೂಡ ರಾವಣನ ಶಕ್ತಿ ಚಾರ್ಜ್ ಆಗಿದೆ. ಪ್ರತಿದಿನ ಮನುಷ್ಯ ಆತ್ಮರಿಂದ ರಾವಣನ ಶಕ್ತಿ ಹೊರಗಡೆಗೆ ಬರ್ತಾ ಇದೆ. ಆ ಕಾರಣದಿಂದ ಪ್ರಪಂಚದಲ್ಲಿ ಸರ್ವ ಜಡ ಮತ್ತು ಚೈತನ್ಯ ವಸ್ತುಗಳು ದಿನದಿಂದ ದಿನಕ್ಕೆ ಪತಿತ ಆಗ್ತಾ ಇದ್ದಾವೆ. ಆ ಕಾರಣದಿಂದ ಎಲ್ಲರೂ ಕೂಡ ಆಂತರಿಕವಾಗಿ ಬೊಬ್ಬೆ ಹೊಡಿತಾ ಇದ್ದಾರೆ. ಇದ್ಯಾವುದು? ಹಳೆ. ಸರಿ. ಇವತ್ತಿನ ಪ್ರಪಂಚದಲ್ಲಿ ನೋಡಿ, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ, ನಾನ್ ವೆಜ್ ಹೋಟೆಲ್ಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ, ಗುಟ್ಕಾ ಸೇಲ್ ಮಾಡುವಂತ ಶಾಪ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಲ್ವಾ? ಕಾರಣ ಟನ್ಗಟ್ಲೆ ಅಫೀಮು ಇಂಡಿಯಾಕ್ ಬರ್ತಾ ಇದೆ. ಕಾರಣ ತಮೋ ಪ್ರಧಾನ. ಆಮೇಲೆ ಮೊಬೈಲ್ಗಳು ಹೆಚ್ಚಿಗೆ ಸೇಲ್ ಆಗ್ತಾ ಇದ್ದಾವೆ ಅಲ್ವಾ? ಮೊದ್ಲಾಗಿದ್ದಿದ್ರೆ ನಾವು ಚಿಕ್ಕವರಿದ್ದಾಗ 6 ತಿಂಗಳಿಗೂ ವರ್ಷಕ್ಕೊಂದ್ಸಲ ಫಿಲ್ಮಿಗೆ ಹೋಗ್ತಿದ್ವಿ ಅಲ್ವಾ? ಇವಾಗ ತಿಂಗಳಿಗೆ 300-400 ರೂಪಾಯಿ ಏನ್ ಮಾಡ್ತಿದ್ದಾರೆ, ಮೊಬೈಲಿಗೆ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ದಿನದಿಂದ ದಿನಕ್ಕೆ ಪ್ರಪಂಚ ಯಾವ್ದು ಕಡೆಗೆ ಹೋಗ್ತಾ ಇದೆ? ಯಾವ್ದಿನ ದುಃಖ, ಕಷ್ಟ, ಸಮಸ್ಯೆ, ತೊಂದರೆ, ವಿಘ್ನಗಳು ಬರ್ತಾವೋ ಅದರ ಕಡೆನೆ ಹೆಚ್ಚಿಗೆ ಹೋಗ್ತಾ ಇದೆ. ಆದ್ರೆ ಈಗ ನಿಮ್ಗೆ ಏನ್ ಅನಿಸ್ಬೇಕು ಅಂತಂದ್ರೆ, ನಿಮ್ಮ ಮೂಲಕ, ಬಾಬನ ಮಕ್ಕಳ ಮೂಲಕ ಏನಾಗಬೇಕು, ಈಶ್ವರನ ಶಕ್ತಿ ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ಪರಿವರ್ತನೆ ಹೇಳುದು ನಿಮ್ಮ ಜೀವನದಲ್ಲೂ, ನಿಮ್ಮ ವೈಯಕ್ತಿಕ ಜೀವನದಲ್ಲೂ, ಆಂತರಿಕ ಜೀವನದಲ್ಲೂ, ಬೇರೆಯವರ ಜೀವನದಲ್ಲೂ ಕೂಡ ಏನಾಗಬೇಕು, ಕಂಡು ಬರಬೇಕು. ಇದಕ್ಕೆ ಬಾಬಾ ಹೇಳ್ತಾರೆ ಹೊಸ ಪ್ರಪಂಚ. ಮೊದಲವ್ರೇನ್ ಮಾಡ್ತಿದ್ರು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದನ್ನ ಅನುಭವ ಮಾಡ್ತಾ ಇದ್ರು. ಇವಾಗ ಏನ್ ಅನುಭವ ಮಾಡ್ಬೇಕು? ಸುಖ, ಶಾಂತಿ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ, ಪವಿತ್ರತೆ ಇದರ ಅನುಭವ ಅವರು ಮಾಡಬೇಕು. ಹಾಗೆ ನಿಮ್ಮ ಮನಬುದ್ಧಿನೂ ಕೂಡ, ನಿಮ್ಮ ಶರೀರನೂ ಕೂಡ ಮೊದಲೇನಾಗ್ತಿತ್ತೋ ಅದನ್ನೇ ಅನುಭವ ಮಾಡ್ತಿತ್ತು. ಇವಾಗ ಈ ಶಕ್ತಿಗಳ ಅನುಭವ ಮಾಡಬೇಕು. ಮೊದ್ಲೇನಾಗ್ತಿತ್ತು ನಿಮ್ಮ ಜೀವನದಲ್ಲಿ? ನಿಮ್ ಜೀವನದಲ್ಲಿ ಏನಾಗ್ತಿತ್ತು ಮೊದ್ಲು? ದುಃಖ, ಶಾಂತಿ. ಕಣ್ಣು ಇಡ್ತಾ ಇತ್ತು ದುಬೈ ನೋಡ್ಕೊಂಡು ಬರೋಣ ಅಂತ. ದುಬೈ ನೋಡ್ಕೊಂಡು ವಾಪಸ್ ಬರೋದ್ರ ಕೂಡ ಸಿಂಗಾಪುರ್ ಹೋಗೋಣ ಅಂತ. ನಾಳೆಗೆ ಏನ್ ಹೇಳ್ತಿತ್ತು? ಇವತ್ತು ಗೋಬಿ ಮಂಚೂರಿ, ನಾಳೆ ಮಸಾಲೆ ಪುರಿ ಹೇಳ್ತಾ ಇತ್ತು ಅಲ್ವಾ? ಕುತ್ತಿಗೆ ಏನ್ ಹೇಳ್ತಾ ಇತ್ತು? ಈ ಡಿಸೈನ್ ಹಳೇದಾಯ್ತಪ್ಪ, ಹೊಸ ಡಿಸೈನ್ ನೆಕ್ಲೆಸ್ ಬೇಕು ಅಂತ ಹೇಳ್ತಾ ಇತ್ತು ಅಲ್ವಾ? ಇವಾಗ ಮೊಬೈಲ್ ಹಳೇದಾಗ್ಬಿಟ್ಟಿದೆ, ಹೊಸ ಮೊಬೈಲ್ ತಗೊಳ್ಬೇಕು. ಇವಾಗ ಏನ್ ಅನ್ಸುತ್ತೆ? ಹೊಸ ಹೊಸ ಈಶ್ವರಿ ಸಾಧನೆಯನ್ನ ಮಾಡಬೇಕು. ಆ ಸಾಧನೆ ಫಲವನ್ನು ನಾನು ತಿನ್ಬೇಕು, ಬೇರೆಯವ್ರಿಗೂ ಕೂಡ ಕೊಡಬೇಕು, ಸಹಜ ಮಾಡಬೇಕು, ತುಂಬಾ ಜನರಿಗೆ ಕೊಡಬೇಕು. ಅಂದ್ರೆ ಆತ್ಮಿಕ ಆಹಾರವನ್ನ ಸ್ವೀಕಾರ ಮಾಡೋದು ಮತ್ತು ಆತ್ಮಿಕ ಆಹಾರವನ್ನ ಕೊಡಬೇಕು ಹೇಳುವಂತ ಮನೋಭಾವ, ಪರಮಾತ್ಮನ ಶಕ್ತಿಯನ್ನು ವಿಶ್ವದಲ್ಲಿ ಎಲ್ಲರಿಗೂ ಕೊಡಬೇಕು ಹೇಳುವಂತ ಚಿಂತೆಯಲ್ಲ, ಚಿಂತನೆ ನಿಮ್ಮಲ್ಲಿ ಇರಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಹೊಸ ಪ್ರಪಂಚದ ಹೇಳುದು ನಿಮ್ಮ ಕಣ್ಣೆದುರುಗಡೆ ಏನಾಗ್ತಾ ಇದೆ ಅಂತೆ, ಕಣ್ಣು ಬರ್ತಾ ಇದೆ. ಮೊದಲು ಆದ್ಮೇಲೆ ಹೊರಗಡೆಯಿಂದ ನಾವು ತಗೊಳ್ತಾ ಇದೀವಿ. ಇವಾಗ ಏನ್ ಅನುಭವ ಆಗ್ಬೇಕು? ಒಳಗಡೆಯಿಂದ ಶಕ್ತಿ ಏನಾಗ್ತದೆ, ಹೊರಗಡೆಗೆ ಹೋಗ್ತಾ ಇದೆ. ಆ ಅನುಭವ ಯಾವ ಕಣ್ಣಿಗೆ ಕಾಣಬೇಕು? ಮೂರನೇ ನೇತ್ರ ಕಾಣಬೇಕು. ಮೊದಲು ನಾವು ಯಾರನ್ನಾದ್ರೂ ನೋಡಿದ್ರೆ ಶರೀರವನ್ನ ನೋಡ್ತಾ ಇದ್ವಿ. ಇವಾಗ ಏನ್ ಕಾಣಬೇಕು? ಆತ್ಮ. ಹಾ, ಮೊದ್ಲು ದೇವರು ಅಂದ್ರೆ ಫೋಟೋ ಮತ್ತೆ ಮೂರ್ತಿ ನೋಡ್ತಿದ್ವಿ. ಇವಾಗ ಏನ್ ನೋಡ್ಬೇಕು? ಬಿಂದು. ಟ್ಯೂಬ್ ನೋಡ್ಬೇಕು, ರೆಡ್ ಲೈಟ್ ನೋಡ್ಬೇಕು. ಏನ್ ನೋಡ್ಬೇಕು? ಸಪ್ತ ಗುಣಗಳ ಅನುಭವ ಹೇಳುವಂಥದ್ದನ್ನು ನಮಗೆ ಆಗ್ಬೇಕು. ಹೀಗೆ ಬಾಬಾ ಯಾವ ರೀತಿ ಇಷ್ಟ ಪಡ್ತಾರೋ ಆ ರೀತಿ ಪರಿವರ್ತನೆ ಹೇಳುವಂಥದ್ದು ಹೇಗೆ ನೋಡ್ಬೇಕು? ನಾವು ಕಣ್ಣಿಂದ ನೋಡಬೇಕು ಅಂತ ಹೇಳ್ತಾರ. ಯಾವ ಕಣ್ಣಿಂದ? ಮೂರನೇ ಕಣ್ಣು. ಆ ಮನಬುದ್ಧಿ. ಪ್ರತಿದಿನ ನಾವು ಹೆಚ್ಚಿಗೆ ಯೂಸ್ ಮಾಡೋದು ಮೊಬೈಲಿನ ಕಣ್ಣು ಇವತ್ತಿನ ದಿನ. ನೆಕ್ಸ್ಟ್ ಶರೀರದ ಕಣ್ಣು, ನೆಕ್ಸ್ಟ್ ಆತ್ಮದ ಕಣ್ಣು ಅಲ್ವಾ? ಮತ್ತೆ ಯಾವ್ದಾದ್ರು ಕಣ್ಣಿದ್ಯಾ? ಇಲ್ಲ.
ಅದೇನೆ ಆತ್ಮದ ಕಣ್ಣು. ಮನಸ್ಸಿನ ಕಣ್ಣು, ಮೂರನೇ ಕಣ್ಣು ಆತ್ಮದ ಕಣ್ಣು. ಒಂದು ಮೊಬೈಲಿನ ಕಣ್ಣು. ನೋಡಿ, ಇವತ್ತು ನಾ ಪ್ರಪಂಚದಲ್ಲಿ ನೋಡೋದಕ್ಕಿಂತ ಜನ ನೋಡಿ ಆಕ್ಸಿಡೆಂಟ್ ಆದ್ರೂ ಕೂಡ ಮೊಬೈಲ್ ಹಿಡ್ಕೊಂಡ್ಬಿಟ್ಟು ಶೂಟಿಂಗ್ ಮಾಡ್ತಾ ಇರ್ತಾರೆ ಅಲ್ವಾ? ಅವಾಗ ಯಾವ ಕಣ್ಣು ಹೆಚ್ಚಿಗೆ ಯೂಸ್ ಮಾಡ್ತಿದ್ದೀವಿ? ಮೊಬೈಲ್. ಮೊಬೈಲಿನ ಕಣ್ಣು. ಅಲ್ಲ, ಏನು ಕೆಲಸ ಆದ್ರೂ ರೆಕಾರ್ಡಿಂಗ್ ಮಾಡ್ತಾ ಇರೋದ. ಟ್ರೈನಲ್ಲಿ ಹೋಗ್ಬೇಕಾದ್ರೂ ರೆಕಾರ್ಡಿಂಗ್, ಎಲ್ಲಿ ನೋಡಿದ್ರು ರೆಕಾರ್ಡಿಂಗ್, ರೀಲ್ಸ್ ಮಾಡೋದು, ಯೂಟ್ಯೂಬಲ್ಲಿ ಹಾಕೋದು ಅಷ್ಟೇ ಅಲ್ವಾ? ಫೋಟೋ ತೆಗೆಯೋದು, ಕ್ಯಾಮ್ರಾ ತೆಗೆಯೋದು ಫೋಟೋಗ್ರಾಫರ್ ಕೆಲಸನೇ ಇಲ್ಲ. ಎಲ್ಲರೂ ಫೋಟೋಗ್ರಾಫರ್ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಪ್ರೊಡ್ಯೂಸರ್ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಹಾಡಾಡೋರು ಆಗ್ಬಿಟ್ಟಿದ್ದಾರೆ ಅಲ್ವಾ? ಎಲ್ಲರೂ ಫಿಲ್ಮ್ ಮೇಕರ್ ಆಗ್ಬಿಟ್ಟಿದ್ದಾರೆ. ಯಾಕೆ? ಕೈಯಲ್ಲಿ ಒಂದು ಮೊಬೈಲ್ ಇದ್ಬಿಟ್ಟಿದೆ. ಎರಡೆರಡು ಕ್ಯಾಮರಾ, ಮೂರು ಕ್ಯಾಮರಾ, ಸೆಲ್ಫಿ ಕ್ಯಾಮರಾ, ಎಷ್ಟೆಲ್ಲ ಇದೆ ಅಲ್ವಾ? ಮೊದಲು ಮೊಬೈಲ್ ಕ್ಯಾಮರಾ, ಆಮೇಲೆ ಶರೀರದ ಕಣ್ಣು, ಆಮೇಲೆ ಮೂರನೇ ಕಣ್ಣು. ಈಗ ಯಾವ ಕಣ್ಣು ಓಪನ್ ಆಗ್ಬೇಕು ನಿಮ್ದು? ಮೂರನೇ ಕಣ್ಣು. ಮೂರನೇ ಕಣ್ಣು. ನಾ ಹೇಳ್ತಾರೆ ಅನುಭವದ ಕಣ್ಣು. ನಾಲ್ಕನೇದು ಯಾವುದು? ಅನುಭವದ ಕಣ್ಣು. ಮೂರನೇ ಕಣ್ಣು ಓಪನ್ ಮಾಡಿದ್ರೆ ಬಾಬನನ್ನ ಬಿಂದು ರೂಪದಲ್ಲಿ ನೋಡ್ತೀರಾ. ಅನುಭವದ ಕಣ್ಣಿನಲ್ಲಿ ಸಪ್ತ ಗುಣಗಳನ್ನ ನೋಡ್ತೀರಾ. ಯಾವುದು ಉತ್ತಮ? ಅನುಭವದ ಕಣ್ಣು. ಉದ್ದಿನ ವಡ ನೋಡ್ಬಿಟ್ಟು ರುಚಿ ನೋಡ್ಬಿಟ್ಟು ಅನುಭವ ಮಾಡೋದು ಉತ್ತಮನೋ, ನಾಲ್ಗೆ ಮೇಲೆ ಇಟ್ಬಿಟ್ಟು ಅನುಭವ ಮಾಡೋದು ಉತ್ತಮನೋ? ನಾಲ್ಗೆ ಮೇಲೆ ಅನುಭವ ಮಾಡು. ನಾಲ್ಗೆ ಮೇಲೆ ಇಡೋದು ಅಂತಂದ್ರೆ ಏನು? ಅನುಭವದ ಕಣ್ಣು. ಅನುಭವ ಅಂದ್ಮೇಲೆ ಯಾವ ಕಣ್ಣು ಬೇಕು ನಿಮ್ಗೆ? ಅನುಭವದ ಕಣ್ಣು. ಅಂದ್ಮೇಲೆ ಹಾಗಿದ್ರೆ ಅನುಭವ ಅಂತಂದ್ರೆ ಏನು? ಕರ್ಮ ಮಾಡಿದ ಮೇಲೆ ಕರ್ಮದ ಫಲದ ಜೊತೆಗೆ ನಾನು ಜೋಡಣೆ ಆಗಿರ್ಬೇಕು. ಆಗೋದು. ಅದು ಆಕಾರನೋ ನಿರಾಕಾರನೋ? ನಿರಾಕಾರ. ನಿರಾಕಾರ. ಅವಾಗ ಬಾಬನನ್ನ ಬಿಂದು ಅಂತ ನೋಡ್ಬೇಕೋ ಬೇಡವೋ? ಇಲ್ಲ. ಬೇಡ. ಏನ್ ಮಾಡ್ಬೇಕು? ಅನುಭವ ಮಾಡ್ಬೇಕು. ಹಾಗೆ ಬಾಬಾ ಹೇಳಿದ್ರೆ ಪ್ರಪಂಚವನ್ನ ನೀವು ಅನುಭವದ ಕಣ್ಣಿನಲ್ಲಿ ಎಷ್ಟು ಸಮಯ ನೋಡ್ತಿದ್ದೀರಿ? ಹ್ಮ್. ಇವಾಗ ದುಬೈ ನೋಡೋದಲ್ಲ, ರಾಮೇಶ್ವರ ಅಲ್ಲ, ವೈಷ್ಣೋದೇವಿ ಅಲ್ಲ, ಉತ್ತರ ಭಾರತ ಆಯ್ತು, ದಕ್ಷಿಣ ಭಾರತ ಆಯ್ತು. ಮೌಂಟ್ ಅಬು ಹೋಗಿದ್ದೆ ಅಕ್ಕೋರೆ. ಲಾಸ್ಟ್ ಟೈಮ್ ಎಲ್ಲ ಉದಯಪುರ ಹೋಗಿದ್ವಲ್ಲ, ಈ ಸಲ ಸೋಮನಾಥಿಗೆ ಹೋಗೋಣ. ನೆಕ್ಸ್ಟ್ ಟೈಮ್ ಡೆಲ್ಲಿ ಹೋಗ್ಬಿಟ್ಟು ಬರೋಣ. ಹೋಗ್ಬೇಕಾ ಇಲ್ವಾ? ಇಲ್ಲ. ಬೇಡ. ಲಾಸ್ಟ್ ಟೈಮ್ ಬ್ಯೂಸಿ ಆಯ್ತು ಅಂತ ಡೆಲ್ಲಿ ನಾವು ನೋಡಿಲ್ಲ ಅಕ್ಕೋರೆ. ನೆಕ್ಸ್ಟ್ ಟೈಮ್ ಡೆಲ್ಲಿ ಪ್ರೋಗ್ರಾಮ್ ಇದ್ದಾಗ ಹೇಳಿ, ನಾವು ಬರ್ತೀವಿ. ಬಟ್ಟಿ ಅಂತಂದ್ರೆ ಜನ ಹೆಸರು ಕೊಡೋದಿಲ್ಲ. ಅಯ್ಯೋ ತುಂಬಾ ದೂರ ಆಗತ್ತಪ್ಪ, ನಮ್ಗೆ ಟೈಮೇ ಇಲ್ಲ. ನೆಕ್ಸ್ಟ್ ಡೇ ಅಕ್ಕೋರು ಹೇಳ್ತಾರೆ ಏನಂತ, ನಾವು ಈ ಸಲ ಏನ್ ಮಾಡೋಣ, 2 ದಿನ ಎಲ್ಲ ಚೆನ್ನೈ ಎಲ್ಲ ತಿರುಗಿಬಿಟ್ಟು ಬರೋಣ ಅಂತ. ನನ್ನ ಹೆಸರು ತಗೊಳ್ಳಿ. ನನ್ನ ಹೆಸರು ಚೆನ್ನೈ ಪಕ್ಕದಲ್ಲಿ ಇದೆಯಪ್ಪ, ಹತ್ತಿರದಲ್ಲಿದೆ, 5 ನಿಮಿಷದಲ್ಲಿ ಹೋಗ್ಬಿಟ್ಟು ಬಂದ್ಬಿಡ್ಬೋದು. ಸರಿನಾ? ಅದಕ್ಕೆ ಮನೆಯವರೆಲ್ಲ ಪರ್ಮಿಷನ್ ಕೊಡ್ತಾರೆ. ಯಾವ್ದಕ್ಕೆ ಪರ್ಮಿಷನ್ ಇಲ್ಲ? ಬಟ್ಟಿಗೆ ಬಂದ್ಬಿಟ್ಟು ತಪಸ್ ಮಾಡ್ಲಿಕ್ಕೆ ನಮ್ ಪುರ್ಸತ್ತೇ ಇಲ್ಲಪ್ಪ, ತುಂಬಾ ಕೆಲಸ, ತುಂಬಾ ದೂರ ಅಲ್ವಾ? ನಿನ್ನೆ ಒಬ್ರು ಅಕ್ಕವ್ರು ಫೋನ್ ಮಾಡಿದ್ರು, ಅಣ್ಣವ್ರೆ ಈ ಸಲ ಪ್ರೋಗ್ರಾಮ್ ಇದೆ ಅಂತಲ್ಲ. ಹೌದು ಇದೆ ಅಕ್ಕ, ಬರ್ಲಿಕ್ಕೆ ಆಗೋದಿಲ್ಲ. ಹೌದಾ, ಯಾಕೆ ಅಕ್ಕೋರೆ ಅಂತ ಕೇಳಿ, ತುಂಬಾ ದೂರ ಅಂತ. ಹೌದು ಅಕ್ಕೋರೆ, ನಿಮ್ಗೆ ತುಂಬಾ ದೂರ, ನನಗೆ ತುಂಬಾ ಹತ್ರ. ನನಗೆ 450 ಕಿಲೋಮೀಟರ್ 12 ತಾಸು ಜರ್ನಿ, ತುಂಬಾ ಹತ್ರ ನನಗೆ. ನಿಮ್ಗೆ 30 ಕಿಲೋಮೀಟರ್ ಇದೆಯಲ್ಲ, ತುಂಬಾ ದೂರ ಅಲ್ವಾ ಅಂದೆ. ಟಕ್ಕಂತ ಅರ್ಥ ಆಯ್ತು ಅವ್ರಿಗೆ, ಏನು ಇಲ್ಲ ಅಣ್ಣರು ಬರ್ತೀವಿ ಅಂತ. ಇಂಥ ಮನೋಸ್ಥಿತಿ ನಿಮ್ದು. ಪರಮಧಾಮದಿಂದ ಅಷ್ಟು ದೂರದಿಂದ ಭಗವಂತ ಬರಬೇಕು, ಮತ್ತು ನಮಗೆ ಇಲ್ಲಿಂದ 20-30 ಕಿಲೋಮೀಟರ್ ಹೋಗ್ಲಿಕ್ಕೆ ಕಾರಣಗಳನ್ನ ಹೇಳ್ತೀರಿ. ಮತ್ತೆ ನಿಮ್ಗೆ ಸತ್ಯುಗ ಬೇಕಲ್ಲ, ಕಿರೀಟ ಬೇಕಲ್ಲ ನಿಮ್ಗೆ. ಅದೇನೇ ಲೌಕಿಕ ಸಂಪಾದನೆಗಾದ 4 ಗಂಟೆ ಟ್ರಾಫಿಕ್ ಅಲ್ಲಿ, ಬಸ್ಸಲ್ಲಿ ಹಿಂಗ್ ಒಂದ್ ಕೈಲಿ ಹಿಡ್ಕೊಂಡು ನಿಂತ್ಕೊಂಡು ಹೋಗ್ತೀರಾ. ಅದಕ್ಕೆ ಅವಾಗ 2 ಗಂಟೆಗೆ ಎಚ್ಚರನೂ ಕೂಡ ಆಗ್ತದೆ. ಅದಕ್ಕೆಲ್ಲ ಆಗ್ತದೆ ನಿಮ್ಗೆ ಅಲ್ಲ. ಈಶ್ವರಿ ಸಂಪಾದನೆ ಅಂತ ಮಾತ್ರ ಆಗೋದಿಲ್ಲ ಅಲ್ವಾ? ಅಂದ್ರೆ ಇದಕ್ಕೆ ನಾವಷ್ಟು ಪ್ರಾಮುಖ್ಯತೆಯನ್ನು ನಾವೇನ್ ಮಾಡ್ತಾ ಇಲ್ಲ ಆತ್ಮೇರೆ, ಕೊಡ್ತಾ ಇಲ್ಲ. ಇಲ್ಲ. ಸಂಪಾದನೆ ಮಾಡ್ಬಿಟ್ರೆ ಲಾಭ ಪಡ್ಕೊಳ್ತಾ ಇಲ್ಲ. ಕಾರಣಗಳನ್ನ ಹೇಳ್ತೀವಿ. ಲೌಕಿಕದಲ್ಲಿ ಏನು ಕಾರಣ ಇಲ್ಲ, ತಕ್ಷಣ ಓಡ್ತೀವಿ. ಅಲ್ಲಿ ಹಂಗಿದೆ, ಇಲ್ಲಿ ಹಿಂಗಿದೆ, ಇವ್ರದ್ದು ಶ್ರಾದ್ದ ಇದೆ, 12 ದಿನ ಇದೆ, ಅವ್ರದ್ದು ಮದುವೆ ಇದೆ, ಇವ್ರದ್ದು ಎಂಗೇಜ್ಮೆಂಟ್ ಇದೆ, ಹೌದು. ಬರ್ತಡೇ ಇದೆ, ಏನೇನು ಕಾರಣಗಳನ್ನ ಹೇಳ್ಬಿಟ್ಟು ಅಯ್ಯೋ ನಾವೇ ಹೋಗದೆ ಇರ್ಲಿಕ್ಕೆ ಆಗೋದೇ ಇಲ್ಲ. ಹಂಗಂತ ನಮ್ಗೇನು ಬರೋದಿಲ್ವಾ? ಪ್ರೋಗ್ರಾಮ್ಗಳು ಬರ್ತವೆ. ನಾವ್ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಇರೋದನ್ನ ನಾವೇನ್ ಮಾಡ್ಬೇಕಾಗ್ತದೆ, ನೋಡ್ಬೇಕಾಗ್ತದೆ. ಅದಕ್ಕಾಗಿ ಮಾಡ್ತಾರೆ, ಮಕ್ಕಳೇ ಹೊಸ ಪ್ರಪಂಚ ನಿಮ್ ಕಣ್ಣೆದುರುಗಡೆಗೆ ಬರ್ತಾ ಇದೆಯಾ, ಯಾದ್ ಕರು ಅವ್ರ ಪೌಂಚಾವ್, ನೆನ್ಪು ಮಾಡಿ ಮತ್ತೆ ತಲುಪಬಿಡಿ. ಇಲ್ಲಿಗೆ ಸತ್ಯ. ಪರಂಧಾಮ. ಪರಂದ.
ಸಂಗಮಿಗುವುದು ಸೇವೆ ಹೊಸ ಪ್ರಪಂಚಕ್ಕೆ ನೆನಪಾಯ್ತು ಹೋಗ್ಬಿಡ್ತೀವಿ ಅಂತ ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸಿಂಹಾಸನದ ಮೇಲೆ ಕುತ್ಕೊಳ್ಳೋದಲ್ಲ. ಈಶ್ವರೀಯ ಸೇವೆಗೆ ಹೋಗ್ಬಿಟ್ಟು ತಲುಪಿ ಅಂತ ಹೇಳ್ತಾರೆ ಬಾಬಾ. ಹೌದು. ಸ್ವಾರ್ಥಕ್ಕೋಸ್ಕರ ಅಲ್ಲ. ಬಾಬಾ ಹೇಳ್ತಾ ಇರೋದೇ ಒಂದು, ನಾವು ಮಾಡ್ತಾ ಇರೋದು ಇನ್ನೊಂದು ಅಲ್ವಾ. ಯಾದ್ ಕರೋ ಅಂದ ತಕ್ಷಣ ಮಾಡ್ತೀವಿ, ಶರೀರಕ್ಕೆ ಬೇಕಾಗಿರುವಂತ ಬಂಗಾರ ಎಲ್ಲದಕ್ಕೆ ಹೋಗ್ಬಿಡ್ತೀವಿ. ಬಾಬಾ ಹೇಳ್ತಾ ಇರೋದೇನು, ವರ್ತಮಾನ ಸಮಯದಲ್ಲಿ ನಿಮ್ಗೆ ಬಂಗಾರ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಮೂಲಕ ವಿಶ್ವ ಪರಿವರ್ತನೆ ಮಾಡೋದು ಇಂಪಾರ್ಟೆಂಟ್. ಆ ಕರ್ಮದ ಫಲ, ಅದರ ವರದಾನ, ಅದರ ಗಿಫ್ಟು ಬಂಗಾರದ ಯುಗ ಆದ್ಮೇಲೆ. ನೀವು ಸಂಗಮ ಯುಗದಲ್ಲಿ ಕರ್ಮನೇ ಮಾಡ್ದೇನೆ ನೀವು ಅಲ್ಲಿ ಮಾಡ್ಬೇಕು ಅಂತ ಹೆಂಗಾಗ್ತದೆ? ಸಿಗಬೇಕು ಅಂದ್ರೆ ಎಲ್ಲಿಂದ ಸಿಗ್ತದೆ? ಆಗಲ್ಲ. ಹಾಗಿದೆ ಆ ಕಾರ್ಯವನ್ನ, ಸೇವೆಯ ಕಾರ್ಯವನ್ನ ಮಾಡ್ತಾ ಇದ್ದೀರಾ? ಆಂಕೋಮಿ ಸಮಾಯು ಹೇನಾ ಬಾಬಾ ತುಂಬಾ ಆಶ್ಚರ್ಯ ಸೂಚಕವಾಗಿ ಕೇಳ್ತಾರೆ. ಕಣ್ಣು ಕಾಣ್ತಾ ಇದೆ ತಾನೆ? ಯಾವ್ದು ಯಾವ್ದು ಕಾಣ್ತಾ ಇದೆ? ಯಾವ ಕಾಣ್ತಾ ಇದೆ ನಿಮ್ ಕಣ್ಣಿದ ಕಡೆಗೆ? ಎಷ್ಟು ಶಕ್ತಿಗಳು, ಎಷ್ಟು ಗುಣಗಳು. ಒಂದು ಸಮಯದಲ್ಲಿ ಈಶ್ವರಿ ವಿಶ್ವವಿದ್ಯಾಲಯ ಹುಡ್ಕೊಂಡ್ಬಿಟ್ಟು ನಾನು ಹೋಗ್ತಾ ಇದ್ದೆ. ನಾನು ವಿದ್ಯಾರ್ಥಿ ಆಗ್ಬಿಟ್ಟು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇದ್ದೆ. ಈಗ ನಾನಲ್ಲಿ ಕೂತ್ಕೊಂಡಾಗ ಎದಗಡೆ ಆತ್ಮಗಳು ನನ್ನಿಂದ ಪಡ್ಕೊಳಕ್ಕೆ ಏನ್ ಮಾಡ್ತಾ ಇದ್ದಾರೆ? ನಾನು ಹೋಗೋದಲ್ಲ, ನನ್ನನ್ನು ಹುಡ್ಕೊಂಡ್ಬಿಟ್ಟು ಅವ್ರೇನ್ ಮಾಡ್ಬೇಕು? ಬರಬೇಕು. ನಾನು ಹೋಗೋದಲ್ಲ, ಅವ್ರು ನನ್ನ ಹುಡ್ಕೊಂಡು ಹೋಗ್ಬಿಟ್ಟು ನನ್ನ ತಿರೋದನ್ನ ಬಾಬಾ ಏನು ಕೊಡ್ತಾ ಇರೋದನ್ನ ತೆಗೆದುಕೊಳ್ಳಿಕ್ಕೆ ಅವ್ರು ಹೋಗ್ಬೇಕಾಗ್ತದೆ, ಅವ್ರು ಬರ್ಬೇಕಾಗ್ತದೆ. ಆ ರೀತಿ ನಾನು ಯೋಗ್ಯನಾಗಿದ್ದೇನಾ? ಆ ರೀತಿ ಅನುಭವ ಆಗ್ತಾ ಇದೆಯಾ? ಆದ್ಮೇಲೆ ಒಂದು ಸಮಯದಲ್ಲಿ ಬಾಬಾ ನಮ್ಮನ್ನ ಬೇರೆ 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 ಕಡೆಗೆ ಏನ್ ಮಾಡ್ತಿದ್ರು? ಸೇವೆ ಕಳಿಸ್ತಾ ಇದ್ರು. ಇವತ್ತು ಇಲ್ಲೇ ಕೂತ್ಕೊಂಡ್ಬಿಟ್ಟು ಬಾಬಾ ಏನ್ ಮಾಡ್ತಿದ್ದಾರೆ? ಆತ್ಮಗಳನ್ನ ಏನ್ ಮಾಡ್ತಿದ್ದಾರೆ? ಕಳಿಸ್ತಾನೆ ಇದ್ದಾರೆ. ಅವರೇ ಜ್ಞಾನ ಹೇಳಿಸೋದು, ಅವರೇ ಯೂಟ್ಯೂಬ್ ಮೂಲಕ ಕ್ಲಾಸ್ ಕೇಳೋದು, ಅವರೇ ಫೋನ್ ಮಾಡೋದು, ಅವರೇ ಬರೋದು. ಬಾಬಾ ಅವ್ರಿಗೆ ಪಾಲನೆ ಕೊಡೋದು. ನನ್ನ ಕೆಲಸ ಏನು? ಗಣಪತಿ ಬಪ್ಪ ಮೋರಯ್ಯ ಆರಾಮ ಕುತ್ಕೊಂಡಾಯ್ತಷ್ಟೇ ಅಲ್ವಾ? ಅದವ್ರು ಬರಬೇಕು ಅಂತಂದ್ಮೇಲೆ ಬಂದ ಮೇಲೆ ಅವರಿಗೆ ಊಟ ತಿಂಡಿ ಭೋಜನ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಯಾವುದು? ಆತ್ಮದ ಶರೀರದ್ದ? ಆತ್ಮ. ಅದಕ್ಕಾಗಿ ಬಾಬಾ ಅದನ್ನು ಕೊಡಲಿಕ್ಕೆ ಬಾಬನಿಗಲ್ಲಿ ಕಳಿಸಿ ಅಂದ್ಮೇಲೆ ನಿಮ್ಮ ಕಣ್ಣಲ್ಲಿ ಅದು ಸಮಾವೇಶ ಆಗ್ತಾ ಇದೆಯಾ? ಅನುಭವ ಹೋತಾ ಹೇ? ಅನುಭವ ಆಗತ್ತಾ? ಯಾವ ಅನುಭವ? ಯಾವ ಅನುಭವ? ಭಗವಂತನ ಶಕ್ತಿಗಳು ನಿಮ್ಮ ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ, ಶರೀರದ ಮೂಲಕ, ವಾತಾವರಣ ವಾಯುಮಂಡಲದ ಮೂಲಕ ಹೊರಗಡೆಗೆ ಹೋಗ್ತಾ ಇರುವಂತ ಅನುಭವ ನಿಮ್ಗೆ ಆಗ್ತಾ ಇದೆಯಾ? ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆಯಾ? ಆದ್ಮೇಲೆ ನಾಲ್ಗೆ ಮೇಲೆ ಮೆಣಸಿನಕಾಯಿನ ಇಟ್ಟಾಗ ನಿಮ್ಗೆ ತಂಪಿನ ಅನುಭವ ಆಗ್ತದಲ್ವಾ? ಖಾರ ಆಗ್ತದಾ? ಐಸ್ ಕ್ರೀಮ್ ಅನ್ನು ನಾಲ್ಗೆ ಮೇಲೆ ಇಟ್ಟಾಗ ಕಹಿ ಅನುಭವ ಆಗ್ತದಲ್ವಾ? ಅದ್ಯಾಕ? ಹಾಗೆ ಪರಮಾತ್ಮ ನಿಮ್ಮಲ್ಲಿದ್ದಾಗ ಭಗವಂತನ ಸಪ್ತಗುಣಗಳ ಮಾತ್ರ ಪ್ರವಾಹ ಆಗಿದೆ. ನಿಮ್ಗೆ ಏನಾಗ್ಬೇಕು? ಹೆಂಗ್ ಗೊತ್ತಾಗ್ಬೇಕು? ಯಾವ ಪ್ರಮಾಣದಲ್ಲಿ ಗೊತ್ತಾಗ್ಬೇಕು? ಗೊತ್ತಿಲ್ದೇನೆ ಕರೆಂಟ್ ಅನ್ನ ಮುಟ್ಟಿದ್ರಿ ಅಂತ ತಿಳ್ಕೊಳ್ಳಿ. ಶರೀರದ ಯಾವುದೋ ಒಂದು ಜಾಗ ಗೊತ್ತಿಲ್ಲದೆ ಕರೆಂಟ್ ಟಚ್ ಆಯ್ತು. ಅವಾಗ ಏನಾಗ್ತದೆ? ಎಷ್ಟು ಗಂಟೆ ಆದ್ಮೇಲೆ ನಿಮ್ಗೆ ಅನುಭವ ಆಗ್ತದೆ? ತಕ್ಷಣ. ಸೆಕೆಂಡ್ ಅಲ್ಲಿ ಶರೀರ ವೈಬ್ರೇಷನ್ ಆಗುತ್ತೆ ತಾನೆ? ಏನೇ ಕರ್ಮ ಮಾಡ್ತಿದ್ರು ಕೂಡ ಆ ಅನುಭವದ ಕಡೆ ನಿಮ್ ಗಮನ ಆಗತ್ತ ಅಲ್ವೋ? ಹೌದು. ಹಾಗೆ ಆ ಪ್ರಮಾಣದಲ್ಲಿ ಭಗವಂತನ ಶಕ್ತಿ ನಿಮ್ಮ ಮೂಲಕ ಏನಾಗ್ಬೇಕು? ಅನುಭವ ಆಗ್ಬೇಕು. ಖಾರನು ಕೂಡ ಒಂದು ಶಕ್ತಿ, ಸಿಹಿನೂ ಕೂಡ ಒಂದು ಶಕ್ತಿ, ಕರೆಂಟು ಕೂಡ ಒಂದು ಶಕ್ತಿ. ಹಾಗೆ ಪರಮಾತ್ಮನು ಕೂಡ ಒಂದು ಶಕ್ತಿ. ಅವನ ಜೊತೆಗೆ ಜೋಡಣೆ ಆದಾಗ ಆ ಶಕ್ತಿ ನಿಮ್ಮಲ್ಲಿ ಪ್ರವಾಹ ಆಗಿದೆ. ಏನಾಗ್ಬೇಕು? ಗೊತ್ತಾಗ್ಬೇಕು. ಆದ್ಮೇಲೆ ಮೆಣಸಿನಕಾಯಿ ಎಲ್ಲಿಟ್ಟಿದ್ದೀರಿ ನೀವು? ಖಾರ ನಾಲ್ಗೆಗೆ ಮಾತ್ರ ಆಗತ್ತಾ? ಕಣ್ಣು, ಕಿವಿ, ಮೂಗು ಎಲ್ಲದ ಮೇಲೆ ಎಫೆಕ್ಟ್ ಬೀಳ್ತದೆ ತಾನೆ? ಸ್ವಲ್ಪ ಹೊತ್ತಾದ್ಮೇಲೆ 2 ಗಂಟೆ ಆದ್ಮೇಲೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಎಫೆಕ್ಟ್ ಗೊತ್ತಾಗ್ತದೆ. ಮಾಡ್ಬೇಕಾದ್ರೆ ಎಫೆಕ್ಟ್ ಗೊತ್ತಾಗತ್ತಾ ಇಲ್ವಾ? ಅದು ಕೆಲಸ ಮಾಡುತ್ತೆ. ಹಾಗಂತ ನೀವು ಇಟ್ಟಿರೋದು ಒಂದೇ ಜಾಗದಲ್ಲಿ ಅದ್ರ ಪವರ್ ಜಾಸ್ತಿ ಇರೋದಕ್ಕೆ ಏನ್ ಮಾಡ್ತಾರೆ? ತಕ್ಷಣದಲ್ಲಿ ಏನ್ ಮಾಡ್ಬಿಡ್ತದೆ? ಶರೀರವನ್ನು ಏನ್ ಮಾಡ್ಬಿಡ್ತದೆ?
ವ್ಯಾಪಿಸಿ ಬಿಡ್ತದೆ. ಜೊತೆ ನಿಮ್ಮ ಎದುರುಗಡೆ ನಿಮ್ಮ ಅಮ್ಮ ಇದ್ರೆ ಅಮ್ಮನ ಕಣ್ಣಲ್ಲೂ ಕೂಡ ಏನ್ ಮಾಡ್ಬಿಡ್ತದೆ, ನೀರು ಬಂದ್ಬಿಡ್ತದೆ. ಬರ್ತದೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಅಷ್ಟು ಶಕ್ತಿ ಪ್ರವಾಹ ಆಗಿದೆ. ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಅಂದ್ರೆ ಹೊಸ ಪ್ರಪಂಚ ಅಂತಂದ್ರೆ ಏನು? ನನ್ನ ಮೂಲಕ ಬಾಬಾ ಹೊಸ ಸುಂದರವಾದಂತ ಪಾವನವಾದಂತ ಪರಮಾತ್ಮನ ಶಕ್ತಿ ತುಂಬಿರುವಂತ ಪ್ರಪಂಚವನ್ನೇನ್ ಮಾಡ್ತಿದ್ದಾರೆ, ನನ್ನ ಮೂಲಕ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗೆ ಸ್ವಪರಿವರ್ತನೆ, ವಿಶ್ವ ಪರಿವರ್ತನೆ ಇರೋದು ನಮ್ಗೆ ಸ್ಪಷ್ಟವಾಗಿ ಏನಾಗ್ಬೇಕು, ಗೊತ್ತಾಗ್ಬೇಕು. ಅಂದ್ರೆ ಅನುಭವ ಆಗ್ತಾ ಇದೆ. ಅನುಭವ ಯಾವಾಗ ಆಗತ್ತೆ ಆದ್ಮೇಲೆ? ನಿಮ್ಮನ್ನ ಭಗವಂತ ಉಪಯೋಗ ಮಾಡಿದರೆ ಮಾತ್ರ ಅನುಭವ ಮತ್ತೆ ಹೌದು. ಅಲ್ವಾ? ಒಂದು ಪಾತ್ರೆಗೆ ಶಾವಿಗೆ ಪಾಯಸ ಮಾಡಿದ್ರೆ ತಾನೇ ಅನುಭವ ಆಗ್ತದೆ. ಹೌದು. ಮಾಡೇ ಇಲ್ಲ ಅಂತಂದ್ರೆ, ಈಗ ಅನುಭವ. ನೀವು ಪಾತ್ರೆ ಆಗ್ಬಿಟ್ಟು ನಿಮ್ಮಲ್ಲಿ ಶಾವಿಗೆ ಪಾಯಸ ಮಾಡಬೇಕು ಅಥವಾ ಬೇರೆ ಪಾತ್ರೆಯಲ್ಲಿ ಇರುವಂತ ಸ್ಮೆಲ್ ಅನ್ನು ನೀವು ತಗೊಳ್ಬೇಕು? ನಮ್ಮಲ್ಲೇ ಮಾಡಿ. ನಿಮ್ಮಲ್ಲಿ ಆಗ್ಬೇಕಂದ್ರೆ ನೀವು ಕ್ಲೀನ್ ಆಗಿರ್ಬೇಕಲ್ಲ. ಹೌದು. ನೀವು ಮಲಿನವಾಗಿದ್ದರೆ ನಿಮ್ಮ ಪಾತ್ರೆಯನ್ನ ಬಾಬಾ ಶಾವಿಗೆ ಪಾಯಸ ಮಾಡ್ಲಿಕ್ಕೆ ತೆಗೆದುಕೊಳ್ಳೋದಿಲ್ಲ. ಅದಕ್ಕೆ ಬೇರೆಯವರು ಮಾಡಿರುವಂತ ಕರ್ಮದ ಫಲ ನನಗೆ ಅನುಭವ ಆಗತ್ತಾ? ಅಂದ್ರೆ ಬಟ್ಟೆಯಲ್ಲಿ ಹೋದಾಗ ಮಾತ್ರ ನನಗೆ ಅನುಭವ ಆಗತ್ತಾ, ಅಥವಾ ನಾನು ಒಬ್ಬರೇ ಕೂತ್ಕೊಂಡಾಗ್ಲೂ ಅನುಭವ ಆಗತ್ತಾ? ಮನೇಲಿ ಕುಂತಾಗ ಮಾತ್ರ ಆಗತ್ತೋ, ತರಕಾರಿ ಮಾರ್ಕೆಟಿಗೆ ಹೋದಾಗ್ಲೂ ಆಗತ್ತಾ, ಮದುವೆ ಮನೆಗೆ ಹೋದಾಗ್ಲೂ ಆಗತ್ತಾ ಅಂತ ನಾನೇನ್ ಮಾಡ್ಬೇಕು? ಚೆಕ್ ಮಾಡಿ. अनुभव होता है कि अभी अभी संगम युग पर है, आज संगम पर है और कल अपने राज्य में गए कि गए. ಈಗೀಗ ನಾವು ಸಂಗಮ ಯುಗದಲ್ಲಿ ಇದ್ದೀವಿ, ಓಕೆನಾ? ನಾಳೆ ನಾವೇನ್ ಮಾಡ್ತೀವಿ, ನಮ್ಮ ರಾಜ್ಯಕ್ಕೆ ಹೋದ್ವಿ. ಅಲ್ಲೂ ಮತ್ತೆ ಆಶ್ಚರ್ಯಕ್ಕೆ ಸೂಚಕ ಇಟ್ಟಿದ್ದಾರೆ ಬಾಬಾ. ನಾಳೆ ಯಾವ ರಾಜ್ಯಕ್ಕೆ ಹೋದ್ವಿ ನಾವು? ಸತ್ಯುಗಕ್ಕೆ ಹೋದ್ವಿ, ಸಿಂಹಾಸನ ಮೇಲೆ ಕುತ್ಕೊಂಡಿದೀವಿ, ರಾಜ್ಯಭಾರ ಮಾಡ್ತಿದೀವಿ ಅಲ್ವಾ? ನಮ್ಮ ರಾಜ್ಯ. ಯಾವ್ದು? ಅದು ನಿಮ್ ರಾಜ್ಯ ಅಲ್ವಾ? ಅಪನೆ ರಾಜ್ಯ ಮೇ ಗಯೇ, ಯಾವ್ದು ನಿಮ್ ರಾಜ್ಯ? ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಕೊಡೋದೇ ನಮ್ಮ ರಾಜ್ಯ. ಯಾವ್ದು ನಿಮ್ಮ ರಾಜ್ಯ? ಸ್ವರಾಜ್ಯ. ಓಕೆ. ಬಾಬಾ ಏನ್ ಹೇಳ್ತಿದ್ರು, ನಿಮ್ಮ ರಾಜ್ಯ ಅಂತಂದ್ರೆ ಏನು ಅಂತಂದ್ರೆ, ನೀವು ಪೂರ್ತಿ ವಿಶ್ವಕ್ಕೆ ಈಶ್ವರನ ಶಕ್ತಿಯನ್ನು ಏನ್ ಮಾಡ್ತಾ ಇರ್ಬೇಕು, ಕೊಡ್ತಾ ಇರ್ಬೇಕಾದ್ರೆ ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಸಂಸ್ಕಾರ, ನಿಮ್ಮ ಶರೀರ ಸಂಪೂರ್ಣವಾಗಿ ನಿಮ್ಮ ಮಾತನ್ನ ಕೇಳಬೇಕು. ನೀವು ಮನಸ್ಸಿಗೆ ಹೇಳ್ತೀರ 1 ಗಂಟೆ ಅಲ್ಲಿ ಕೂತ್ಕೋ ಅಂತಂದ್ರೆ ಏನ್ ಮಾಡ್ಬೇಕು? ಅದು ಕೂತ್ಕೊಳ್ಬೇಕು. ಯಾವುದು? ಶರೀರ. ಮನಸ್ಸು. ಮನಸ್ಸು ಬೇರೆ ಯಾವುದೇ ಯೋಚನೆ, ಚಿಂತನೆ, ಚಿಂತೆ, ನಿದ್ರೆ, ಸಂಕಲ್ಪ, ಸೆಳೆತ, ಮೋಹ, ಲೋಭ ಎಲ್ಲೂ ಕೂಡ ಏನಾಗಬಾರ್ದದು, ಹೋಗಕೂಡದು. ಸಂಪೂರ್ಣವಾಗಿ ವಿಶ್ವ ಕಲ್ಯಾಣದ ರಾಜ್ಯವನ್ನ ನೀವು ಮಾಡಬೇಕಾಗ್ತದೆ. ಸಂಪೂರ್ಣವಾಗಿ ನಿಮ್ಮ ಮನಸ್ಸನ್ನ ಭಗವಂತನ ಕೈಯಲ್ಲಿ ಸಮರ್ಪಣೆ ಮಾಡಿಬಿಟ್ಟು ಆ ರಾಜ್ಯಭಾರ ನೀವು ಮಾಡ್ತಾ ಇದ್ದಾಗ ನಿಮ್ಮ ರಾಜ್ಯ ಸುಭಿಕ್ಷವಾಗಿರಬೇಕು ಮತ್ತು ನಿಮ್ಮ ಪ್ರಜೆಗಳು ಖುಷಿಯಾಗಿರ್ಬೇಕು. ಆ ರಾಜ್ಯ ಕಣ್ಣಿಗೆ ಬರ್ತಾ ಇದೆಯಾ? ನೀವು ಪವರ್ಫುಲ್ ತಪಸ್ಸನ್ನು ಮಾಡಿದಾಗ ನಿಮ್ಗೆ ಅನುಭವ ಆಗ್ತದೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಚೆನ್ನಾಗಿ ಈಶ್ವರಿ ಸುಖದ ಅನುಭವ ಮಾಡಿದಾಗ ಮನಸ್ಸು ಎಷ್ಟು ಖುಷಿ ಆಗತ್ತೆ, ಬುದ್ಧಿ ಎಷ್ಟು ಖುಷಿ ಆಗುತ್ತದೆ, ಸಂಸ್ಕಾರದಲ್ಲಿ ಹೊಸ ಹೊಸ ಅನುಭವಗಳಾಗ್ತವೆ, ಶರೀರ ಲೈಟ್ ಆಗ್ತದೆ, ವಾಯುಮಂಡಲ ಶುದ್ಧವಾಗ್ತದೆ. ಎದುರುಗಡೆ ಇರುವಂತ ಆತ್ಮಗಳು ಕೂಡ ಏನ್ ಮಾಡ್ತಾರೆ, ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ರಾಬಾ, ಥ್ಯಾಂಕ್ ಯು ಅಕ್ಕವ್ರೆ, ಥ್ಯಾಂಕ್ ಯು ಅಣ್ಣವ್ರೆ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಈಗ ನಿಮ್ಮ ರಾಜ್ಯ ಏನಾಗಿದೆ, ಕೆಲವೊಂದು ಏರಿಯಾದಲ್ಲಿ ಮಾತ್ರ ಬಂದಿದೆ, ಯಾಕಂದ್ರೆ ನಿಮ್ಮ ಹತ್ರ ಅಷ್ಟೇ ಶಕ್ತಿ ಇದೆ. ಶಕ್ತಿಯನ್ನು ವೃದ್ಧಿ ಮಾಡಿದಾಗ ಏನಾಗ್ಬೇಕದು, ವಿಶ್ವವನ್ನ ತಲುಪಬೇಕು. ಆ ರೀತಿ ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮಿಂದ ಏನಾಗ್ತಾ ಇದೆ, ಪ್ರವಾಹ ಆಗ್ತಾ ಇದೆಯಾ ಅಂತ ಬಾಬಾ ಕೇಳ್ತಿದೆ. ಈಗ ಹೇಳಿ ಆತ್ಮೇಲೆ, ನಾವು ಸತ್ಯುಗದ ರಾಜ್ಯದ ಬಗ್ಗೆ ಯೋಚನೆ ಮಾಡಬೇಕು, ಸಂಗಮಯುಗದ ರಾಜ್ಯದ ಬಗ್ಗೆ ಯೋಚನೆ ಮಾಡಬೇಕು? ಸಂಗಮ ಯುಗದ ರಾಜ್ಯ. ಸತ್ಯುಗದ ರಾಜರಾಗಬೇಕು, ಸಂಗಮಯುಗದ ರಾಜರಾಗಬೇಕು? ಸಂಗಮ ಯುಗದ ರಾಜ್ಯ. ಸತ್ಯುಗದ ರಾಜ ಯಾರು, ಸಂಗಮಯುಗದ ರಾಜ ಯಾರು? ಸಂಗಮ ಯುಗದ ರಾಜರೇ ಸತ್ಯಯುಗದ ರಾಜರು. ಯಾರಿಗೆ? ನನಗೆ ಸಂಗಮಯುಗದ ರಾಜ ಅಂತ ಯಾರಿಗೆ ಹೇಳ್ತಾರೆ, ಸತ್ಯುಗದ ರಾಜ ಅಂತ ಯಾರಿಗೆ ಹೇಳ್ತಾರೆ? ಸ್ವರಾಜ್ಯಾಧಿಕಾರಿ. ಸಂಗಮ ಯುಗದಲ್ಲಿ ಸ್ವರಾಜ್ಯಾಧಿಕಾರಿ. ನಗರತ ಕೈಲಿ ಇಲ್ಲಿ ಸಂಗಮ ಯುಗದಲ್ಲಿ ನಾನೇ ಸ್ವರಾಜ್ಯಾಧಿಕಾರಿ ಆಗಿದ್ದೇನೆ. ಸತ್ಯಯುಗದಲ್ಲೂ ಕೂಡ ನಾನೇ ರಾಜ. ಅವಾಗ ಡಿಫ್ರೆನ್ಸ್ ಏನಾಯ್ತು? ಇಲ್ಲೂ ನಾನೇ ರಾಜ, ಅಲ್ಲೂ ನಾನೇ ರಾಜ ಅಂದ್ರೆ ಸಂಗಮಕ್ಕೂ ಸತ್ಯುಗಕ್ಕೂ ಏನ್ ಡಿಫ್ರೆನ್ಸ್ ಆಯ್ತು ಹಾಗಿದ್ರೆ?
ಇಲ್ಲಿ ಅನುಭವ ಮಾಡ್ತಾ ಇದ್ದೇನೆ, ಅಲ್ಲಿ ಅನುಭವಿಸ್ತೇನೆ, ಪ್ರಾರಬ್ಧವನ್ನ ಅನುಭವ ಮಾಡ್ತೇನೆ. ಎರಡು ಒಂದೇ ಅಲ್ಲ, ಎರಡು ಅನುಭವನೇ ಐತಲ್ಲ. ಕೇಳಿ, ಸತ್ಯುಗದ ರಾಜ ಮಹಾರಾಜ. ಸತ್ಯುಗದ ರಾಜ ಯಾರು? ಮಹಾರಾಜ. ತ್ರೇತಾಯುಗದ ರಾಜ ಏನು? ರಾಜ. ಸತ್ಯುಗದ ರಾಜ ಮಹಾರಾಜ, ತ್ರೇತಾಯುಗದ ರಾಜ ರಾಜ. ಸಂಗಮಯುಗದವನು? ಸಂಗಮಯುಗದವನು ಸ್ವರಾಜ. ನಿಶ್ಚಿಂತ ಚಕ್ರವರ್ತಿ. ಚಕ್ರವರ್ತಿ. ಎಲ್ಲಾ ಕಡೆಗೆ ರಾಜನಾದ್ರೂ ಕೂಡ ಅವರಿಗೊಂದು ಹೆಸರಿದೆಯಲ್ಲ ಅಲ್ಲಿ. ಹೇಳ್ತಾರೆ ದ್ವಾಪರ ಯುಗದಿಂದ ಆದವರು ರಾಜ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಪ್ರಜೆಗಳು ರಾಜನ ಮಾತನ್ನ ಸಂಪೂರ್ಣವಾಗಿ ಕೇಳೋದಿಲ್ಲ ದ್ವಾಪರ ಯುಗದಿಂದ, ಹೌದಾ? ಅದಕ್ಕೆ ಮೊದಲು ಹೇಳಿದ್ದಾರೆ ಬಾಬಾ, ಏನು ತ್ರೇತಾಯುಗದವನು ರಾಜ, ಸತ್ಯುಗದವನು ಮಹಾರಾಜ, ಸಂಗಮದವನು ಯಾಕೆ? ಬಾಬಾ ಬಾಬಾ ಇಲ್ಲಿ ರಾಜ್ಯ ಮಾಡೋದು ನನ್ನ ಕೆಲಸ ಅಲ್ಲ, ಅದು ಯಾರ ಕೆಲಸ? ಅದು ಬಾಬಾ ಕೆಲಸ. ನಮ್ಮ ಅಪ್ಪನ ಕೆಲಸ ಅಂತ ಅಂದ್ಮೇಲೆ ಚಿಂತೆ ಅವನಿಗೆ, ನನಗೇನ್ ಚಿಂತೆ? ಅಂದ್ಮೇಲೆ ಈಗ ನೀವು ಯಾವ ರಾಜ್ಯಕ್ಕೆ ಹೋಗ್ಬೇಕು? ಸಂಗಮಯುಗ ಸಂಗಮಯುಗದ ರಾಜ್ಯಕ್ಕೆ ಹೋಗ್ತಿರೋ, ಸತ್ಯಯುಗ ರಾಜ್ಯಕ್ಕೆ ಹೋಗ್ತಿರೋ? ಸಂಗಮಯುಗ ನೋಡಿ, ಸತ್ಯಯುಗ ರಾಜ್ಯಕ್ಕೆ ಹೋದ್ರೆ ನಿಮ್ಗೆ ಎದುರುಗಡೆ ಬರೀ 9 ಲಕ್ಷ ಜನ ಇರ್ತಾರೆ. ಬರೀ ಭಾರತ ದೇಶ ಮಾತ್ರ ಇರ್ತದೆ, ಬರೀ ಸ್ಥೂಲಪತನ ಮಾತ್ರ ಇರ್ತದೆ. ಸಂಗಮಯುಗದಲ್ಲಿ ಕೋಟ್ಯಾಂತರ ಆತ್ಮ. 850 ಕೋಟಿ ಮನುಷ್ಯಾತ್ಮರು. ತುಂಬಾ ಅವಶ್ಯಕತೆ ಇದೆ, ಅವಶ್ಯಕತೆ ಇದ್ದಾಗ ಕೊಡ್ತಾ ಇದ್ದೀರಾ. ಓಕೆ, ಸತ್ಯಯುಗದಲ್ಲಿ ಇದ್ದಾಗ ಎಲ್ಲರಿಗೂ ನೀವು ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ತುಂಬ ಕೊಡ್ತೀರಾ. ಬೇಕಾ ಅವರಿಗೆ? ಅವ್ರದ್ದು ಬೇಕಾದಷ್ಟು ಇದೆಯಲ್ಲ. ಇವಾಗ ಶಾಂತಿ ಬೇಕೋ ಬೇಡವೋ? ಬೇಕು. ಯಾರಿಗೆ ಅವಶ್ಯಕತೆ ಇದ್ದಾಗ ಅವರು ಕೊಟ್ಟಾಗ ತಾನೇ ಆಶೀರ್ವಾದ ಕೊಡ್ತಾರೆ. ಹೌದೌದು. ಗಂಟ್ಲು ಪೂರ್ತಿ ತಿನ್ಕೊಂಡು ಬಂದವನಿಗೆ ನೀವು ಬೆಣ್ಣೆ ದೋಸೆ ಮಾಡ್ಕೊಂಡ್ಬಿಟ್ಟು ಕೊಟ್ರೆ ಅವನಿಗೆ ಇಷ್ಟ ಆಗುತ್ತೋ ಆಗಲ್ವೋ? ಆಗಲ್ಲ. ಇಲ್ಲಲ್ವಾ? ಹೊಟ್ಟೆ ಹಸಿದವನಿಗೆ ಗಟ್ಟಿ ರೊಟ್ಟೆ ಕೊಟ್ಟರು ಕೂಡ ಏನ್ ಮಾಡ್ತಾನ, ಅವನು ಖುಷಿಯಿಂದ ಇರ್ತಾನಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಯಾವ ರಾಜ್ಯ? ಸಂಗಮಯುಗ. ನಾವು ಬರೀ ಸತ್ಯುಗ ರಾಜ ಅಂತ ಕನ್ಸು ಕಂಡಿದ್ದು. ಈಗ ಪ್ರಯತ್ನ ಮಾಡಿ ಮುಂದೆ ಆ ರಾಜ್ಯ ಸಿಗ್ತದೆ. ಈಗ ಮಾಡ್ಬೇಕು, ಈಗ ಸ್ಕೂಲಲ್ಲಿ ಓದ್ಬೇಕು ಚೆನ್ನಾಗಿ, ಈಗ ಹಣ ಸಂಪಾದನೆ ಮಾಡ್ಬೇಕು, ಆಮೇಲೆ ಮುಂದೆ ಬಂಗ್ಲೆ ಕಾರು ಎಲ್ಲ ಸಿಗ್ತದೆ. ಇದನ್ನೇ ಮಾಡದೆ ನಲ್ಲಿ ಸಿಗ್ಬೇಕು ಅಂತ ದೇವಿಂದ ಸಿಕ್ಬಿಡ್ತದದು. ಈ ಒಂದು ಜನ್ಮದಲ್ಲಿ ಮಾಡ್ಬೇಕು ತಾನೆ, ಆವಾಗ ಮುಂದಿನ 8 ಜನ್ಮಕ್ಕೋ 20 ಜನ್ಮಕ್ಕೋ ನಿಮ್ಗೆ ಸಿಗ್ತದೆ. ಹಾಗಿದ್ರೆ ಒಂದು ಜನ್ಮದ ನಾನು ರಾಜನಾಗ್ಬೇಕು ಅಥವಾ 20 ಜನ್ಮದ ರಾಜನಾಗ್ಬೇಕು? 20 ಜನ್ಮದ. ಆ ಇವಾಗ ಒಂದು ಜನ್ಮದ ಒಂದು ಜನ್ಮದ್ದು ಹೌದೌದು. ಯಾವುದು? ವಜ್ರ ಸಮಾನ. 8 ಜನ್ಮ ಬಂಗಾರ, 12 ಬೆಳ್ಳಿ. ಯಾವ್ದು ಬೇಕು ನಿಮ್ಗೆ? ಒಂದು ಒಂದು ಜನ್ಮ ಅಲ್ವಾ? ಇದ್ರ ಕಡೆ ಗಮನ ಕೊಡಿ. ಇದ್ರ ಗಮನ ಕೊಟ್ಟು ನೀವು ಇದನ್ನ ಮಾಡಿದ್ರೆ ತನ್ನಿಂತಾನೆ ನಿಮ್ಗೆ ಏನಾಗ್ತದೆ, ಸಿಗ್ತದೆ. ಅದು ಇನ್ನು ನೀವು ಓಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲವೇ ಇಲ್ಲ. ऐसे नयनों में स्पष्ट दिखाई देता है. ಹೀಗೆ ನಿಮ್ಗೆ ಕಣ್ಣಿನಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆಯಾ? ಕಣ್ಣಲ್ಲಿ ಕಣ್ಣು ಬರೋದು ಅಂತದೇನು ಆತ್ಮೀಯರೇ? ಕಣ್ಣಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆಯಾ ಅಂತ ಬಾಬಾ ಕೇಳ್ತಾರೆ. ಹಂಗಂದ್ರೆ ಏನು? ಸತ್ಯಯುಗದ ಸಾಕ್ಷಾತ್ಕಾರ ಕಣ್ಣಂತ ಮತ್ಸ್ಯಯುಗಕ್ಕೆ ಬಂದ್ರು. ಅಂದ್ರೆ ಅದ್ರ ಸಾಕ್ಷಾತ್ಕಾರ ಸಂಗಮಯುಗದಲ್ಲಿ ಮಾಡ್ತಾ ಇದ್ವಿ. ಬಾಬಾ ಏನ್ ಹೇಳ್ತಾರೆ, ಆ ಕಣ್ಣಿನ ನೋಡಿದಾಗ ನಿಮ್ಮ ಒಳಗಡೆ ಶಕ್ತಿ ಹೊರಗಡೆ ಏನಾಗ್ತಾ ಇದೆ? ರಾಜನ ಕೆಲಸ ಏನು? ತನ್ನಲ್ಲಿರುವಂತ ಖಜಾನೆಗಳನ್ನು ಯಾರ್ಯಾರಿಗೆ ಪ್ರಜೆಗಳು ಬೇಕೋ ಅದನ್ನು ಕೊಡೋದು, ಹೌದಾ? ರಾಜನ ಕೆಲಸ ಅದೇ ತಾನೆ. ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ಪರಿಹಾರವನ್ನ ಕೊಡುವಂಥದ್ದು, ತನ್ನ ಖಜಾನೆ ಮೂಲಕ ಕೊಡುವಂಥದ್ದು ಯಾರ ಕರ್ತವ್ಯ? ಅದು ರಾಜನ ಕರ್ತವ್ಯ. ಹಾಗೆ ಇವತ್ತು ಪ್ರಪಂಚದಲ್ಲಿ ಜನರಿಗೆ ಏನು ಪರಮಾತ್ಮನ ಶಕ್ತಿ ಬೇಕು, ಅದು ನಿಮ್ಮ ಮೂಲಕ ಏನಾಗ್ಬೇಕು? ಪ್ರವಾಹ ಆಗ್ತಾರೆ. ಸ್ಪಷ್ಟವಾಗಿ ಗೊತ್ತಾಗ್ಬೇಕು ನಿಮ್ಗೆ. ಏನಂತ? ಆ ಕಣ್ಣಿನಿಂದ, ಆ ಶರೀರದಿಂದ ಶಕ್ತಿ ಒಳಗಡೆಯಿಂದ ಏನಾಗ್ತಾರೆ, ಹೊರಗಡೆಗೆ ಹೋಗ್ತಾ ಇದೆ. ಅವಾಗಲ್ಲಿ ಬಾಬಾನ ನೋಡ್ಬೇಕೋ ಬೇಡವೋ? ಬೇಡ ಬೇಡ. ಬಾಬಾ ನನ್ನ ಹಿಂದ್ಗಡೆಗೆ ಇದ್ದಾರೆ ಅಂತ ಹೇಳ್ಬೇಕೋ ಬೇಡವೋ? ಬೇಡ. ನಾನು ಪರಮಧಾಮದಲ್ಲಿ ಇದ್ದೇನೆ ಅಂತ ಹೇಳ್ಬೇಕೋ ಬೇಡವೋ? ಬೇಡ. 3 ಲೋಕ ನೋಡ್ಬೇಕೋ ಬೇಡವೋ? ಬೇಡ. ಬೇಡ. ನಿಮ್ಗೆ ಜ್ವರ ಬಂದಾಗ ಕಣ್ಣಿನ ಕಡೆ ಗಮನ ಕೊಡಿ, ಹೆಂಗಿರ್ತದೆ? ಬಿಸಿ. ಬಿಸಿ ಆಗತ್ತೆ ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಸ್ಪಷ್ಟವಾಗಿ ಗೊತ್ತಾಗ್ಬೇಕು ನಿಮ್ಗೆ ಇವಾಗ. ಏನಂತ? ನಿಮ್ಮ ಕಣ್ಣಿನ ಮೂಲಕ, ಅಂತರ್ಚಕ್ಷುವಿನ ಮೂಲಕ ಏನಾಗ್ತಾ ಇದೆ? ಶಕ್ತಿ ಪ್ರವಾಹ ಆಗ್ತಾ ಇದೆ ಅಂತಂದ್ರೆ ನಮ್ಮ ರಾಜ್ಯ ಇವಾಗ ಬರ್ತಾ ಇದೆ. ಅಂದ್ರೆ
ಅಂದ್ರೆ ನಾನು ಯೋಗ್ಯನಾಗ್ತೇನೆ. ಇನ್ನೂ ನಿಮ್ಮನ್ನ ಸಿಂಹಾಸನದ ಮೇಲೆ ಕುಳಿಸಿಲ್ಲ, ನೀವು ಯೋಗ್ಯರಾಗ್ತಾ ಇದ್ದೀರಿ. ಸಿಂಹಾಸನದ ಮೇಲೆ ಕುಳಿಸಿದ್ರಾಗ ಪ್ರಪಂಚದ ಜನರು ನಿಮ್ಮೆದುರುಗಡೆಗೆ ಬರ್ತಾ ಇರ್ತಾರೆ. 1 ಸೆಕೆಂಡಿನ ದೃಷ್ಟಿ ಕೊಡಿ ಅಂತ ಕೇಳಲಿಕ್ಕೆ. ಅದಿನ್ನೂ ಬಂದಿಲ್ಲ, ಅದು ಬರಬೇಕಾಗಿದೆ. ಅದನ್ನ ಈ ಹೊಸ ವರ್ಷದಲ್ಲಿ ನೀನು ಸಾಧನೆ ಮಾಡಿ ತೋರಿಸ್ಬೇಕಾಗ್ತದೆ. ಆ ಸಮಯ ಇವಾಗ ಬಂದಿದೆ. ಆ ರೀತಿ ಆ ವಿಷಯವನ್ನು ಅರ್ಥ ಮಾಡ್ಕೊಂಡು ಯಾರು ಸಾಧನೆ ಮಾಡ್ತಾ ಇದ್ದಾರೋ ಅಂತಹ ಮಕ್ಕಳಿಗೆ ಬಾಬನ ಕಡೆಯಿಂದ ಹೃದಯ ತುಂಬಿದ ಶುಭಾಶಯ. ಆತ್ಮೀಯರು ಅದನ್ನು ಮಾಡಬೇಕು ಅಂತಂದ್ರೆ ವಿಷಯ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಲ್ವಾ? ಹಾಗಿದ್ರೆ ಬಾಬನ ಹತ್ರ ಹೋಗ್ಬಿಟ್ಟು ವೈಯಕ್ತಿಕ ವಿಷಯವನ್ನ ನಾವು ಬೇಡಬೇಕು ಅಥವಾ ಸರ್ವರಿಗೆ ಕೊಡಲಿಕ್ಕೆ ನಾವು ನಿಮಿತ್ತರಾಗಬೇಕು? ಸರ್ವರಿಗೆ ಕೊಡಲಿಕ್ಕೆ ನಿಮಿತ್ತರಾದ. दुनिया वाले तो एक दो को एक दिन की ಮುಬಾರಕ ದೇತೆ. ಪ್ರಪಂಚದ ಜನ ವರ್ಷದಲ್ಲಿ ಒಂದು ದಿನ ಏನ್ ಮಾಡ್ತಾರಂತೆ, ಬೇರೆಯವರಿಗೆ ಶುಭಾಶಯವನ್ನ ಕೊಡ್ತಾರಂತೆ. ಏನು ಕೊಡ್ತಾರಂತೆ? ಶುಭಾಶಯ. ಶುಭಾಶಯ ಅಂತಂದ್ರೆ ಏನು ಅಂತ ನಾವು ನಿನ್ನೆ ಚರ್ಚೆ ಮಾಡಿದ್ವಲ್ಲ. ಶುಭ ಆಶಯ ಅಂತಂದ್ರೆ ಅವರಿಗೆ ಒಳ್ಳೆಯದಾಗಲಿ ಅಂತ ಇಚ್ಛೆಯನ್ನು ಇಟ್ಕೊಳ್ಳೋದು. ಬರೀ ನೀವು ಶುಭಾಶಯವನ್ನ ಕೋರ್ತಿರೋ ಅಥವಾ ಶುಭವನ್ನ ಕೊಡ್ತಿರೋ? ಶುಭವನ್ನ ಕೊಡ್ಬೇಕು. ಅವರು ವರ್ಷದಲ್ಲಿ ಒಂದು ದಿನ ಶುಭಾಶಯವನ್ನ ಕೊಡ್ತಾರಂತೆ. ಅದನ್ನ ನೀವೇನ್ ಮಾಡ್ಬೇಕು? ಪ್ರತಿ ಕ್ಷಣನೂ ವಿಶ್ವಕ್ಕೆ ಶುಭ. ಅಂತಿಮ ಸಮಯದವರೆಗೂ ನೀವೇನ್ ಮಾಡ್ತಾ ಇರ್ಬೇಕು? ಅವರಿಗೆ ಭಗವಂತನ ಸಪ್ತ ಶಕ್ತಿಗಳನ್ನ ಕೊಡ್ತಾ ಇರಬೇಕು. लेकिन आपको बाप दादा ने गिफ्ट में गोल्डन वर्ड दी है जो काफी समय चलने वाली है. ಈ ರೀತಿ ಸಂಗಮ ಯುಗದಲ್ಲಿ ಯಾರು ಕಾರ್ಯ ಸಾಧನೆಯನ್ನ ಮಾಡ್ತಾರೋ ಅವರಿಗೆ ಭವಿಷ್ಯದ 8 ಜನ್ಮದಲ್ಲಿ ಬಾಬಾ ಏನ್ ಕೊಡ್ತಾರಂತೆ? ಗೋಲ್ಡನ್ ಗಿಫ್ಟ್ ಅಲ್ವಾ? ಸ್ಕೂಲಲ್ಲಿ ಗೋಲ್ಡ್ ಮೆಡಲ್ ಯಾರಿಗೆ ಸಿಗ್ತದೆ? ಫಸ್ಟ್ ರ್ಯಾಂಕ್ ಬಂದವರು. ಜಸ್ಟ್ ಪಾಸ್ ಆದವ್ರಿಗೋ ಸೆಕೆಂಡ್ ಕ್ಲಾಸ್ ಬಂದವ್ರಿಗೋ? ಜಸ್ಟ್ ಫಿಲ್ಮ್ಗೆ ಅಂತ ತಿರುಗೋರಿಗೋ ಆಟ ಆಡೋರಿಗೋ? ಫಸ್ಟ್ ರ್ಯಾಂಕ್ ಬರೋರಿಗೆ ತಾನೆ. ಹಾಗೆ ಬಾಬಾ ಹೇಳ್ತಾರೆ, ಇಲ್ಲಿ ನೀವು ಈ ರೀತಿ ಕಾರ್ಯ ಸಾಧನೆಯನ್ನು ಮಾಡಿದಾಗ ನಿಮ್ಗೆ ಗಿಫ್ಟಿನ ರೂಪದಲ್ಲಿ ಏನು ಕೊಡ್ತಾರಂತೆ ಬಾಬಾ? ಬಂಗಾರದ ಪ್ರಪಂಚವನ್ನ ಏನ್ ಮಾಡ್ತಾರಂತೆ? ಕೊಡ್ತಾರಂತೆ. ಗೋಲ್ಡನ್ ವರ್ಡ್ ದೀಗೆ. ಹಾಗೆ ಬಂಗಾರದ ಪ್ರಪಂಚ ಅಂತಂದ್ರೆ ಏನು ಆತ್ಮೀಯರೇ? ಸತ್ಯ. ಬಂಗಾರದ ಪ್ರಪಂಚ ಅಂತಂದ್ರೆ ಏನು? ಶುದ್ಧವಾಗಿರುವಂತಹ ಪ್ರಪಂಚ. ಆ ಶುದ್ಧವಾಗಿರುವಂತಹ ಪ್ರಪಂಚ. ಪಂಚ. ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಆ ಒಂದು ಲೋಹಕ್ಕೆ ಬಾಬಾ ಅದನ್ನು ಹೋಲಿಕೆ ಮಾಡ್ತಾರೆ ಅಲ್ವಾ? ಕಲಿಯುಗ ಅಂತಂದ್ರೆ ತುಕ್ಕಿಡಿದಿರುವಂತ ಕಬ್ಬಿಣ. ಕಲಿಯುಗ ಅಂತಂದ್ರೆ ಮಲಿನ. ಕಬ್ಬಿಣ. ದ್ವಾಪರ ಯುಗ ತಾಮ್ರ. ತ್ರೇತಾಯುಗ ಬೆಳ್ಳಿ. ಸತ್ಯುಗ ಬಂಗಾರ. ಮತ್ತು ಸಂಗಮ ಯುಗ ವಜ್ರ. ಇವಾಗ ಯಾವ ಯುಗ? ಯಾವ ಯುಗ? ಸಂಗಮ ಯುಗ. ಸಂಗಮ. ನಿಮ್ಮ ಹತ್ರ ಯಾರ್ಯಾರ ಹತ್ರ ಎಷ್ಟೆಷ್ಟು ಕೆಜಿ ವಜ್ರ ಇದೆ? ಈಗ ವಜ್ರ ಯುಗ ತಾನೆ. ನಿಮ್ಮಲ್ಲಿ ಯಾರ ಹತ್ರ ಎಷ್ಟೆಷ್ಟು ವಜ್ರ ಇದೆ? ಇದೆ ನಿರಾಕಾರ ರೂಪದಲ್ಲಿ. ಅಂದ್ಮೇಲೆ ವಜ್ರ ನಿರಾಕಾರದ್ದು ಸ್ಥೂಲದ್ದು? ನಿರಾಕಾರ. ನಿರಾಕಾರ. ಅಂದ್ಮೇಲೆ ಸತ್ಯುಗದ ಬಂಗಾರ ನಿರಾಕಾರನು ಸ್ಥೂಲನು? ನಿರಾಕಾರ. ಅಲ್ಲಿ ಸ್ಥೂಲವಾದ ಬಂಗಾರ ಎಷ್ಟಿದೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಅದರ ಆತ್ಮಿಕ ಸ್ಥಿತಿ ಏನಾಗ್ತದೆ ಅಷ್ಟು ಬೆಲೆ ಇರೋದು ಇರ್ತದೆ ಅಲ್ವಾ? ಅದಕ್ಕಾಗಿ ಇಲ್ಲಿ ನಾವೇನಾಗಬೇಕು? ನಿರಾಕಾರ ರೂಪದಲ್ಲಿ ವಜ್ರ ಹಾಕೊಳ್ಬೇಕು. ಬಾಬನಿಗೆ ನಾನು ಹೃದಯ ತುಂಬಿದ ಧನ್ಯವಾದವನ್ನು ಹೇಳ್ತೇನೆ. ಏನ್ ಹೇಳ್ತಾನೆ? ತುಂಬಿದ ಧನ್ಯವಾದ. ಯಾಕೆ ಹೇಳಿ? ನಮ್ಮನ್ನ ವಜ್ರ ಸಮಾನ ಯಾಕೆ ಅಂತಂದ್ರೆ ಇವಾಗ ನನ್ನ ಶರೀರದ ಮೇಲೆ, ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇರೋದು, ನನ್ನ ಶರೀರದ ಮೇಲೆ ವಜ್ರಾನೂ ಇಲ್ಲ, ಬಂಗಾರನೂ ಇಲ್ಲ, ಬೆಳ್ಳಿನೂ ಇಲ್ಲ, ತಾಮ್ರನೂ ಇಲ್ಲ, ಕಬ್ಬಿಣನೂ ಇಲ್ಲ, ತುಕ್ಕಿದ್ದು ಕಬ್ಬಿಣನೂ ಇಲ್ವೇ ಇಲ್ಲ. ಅದಕ್ಕೆ ಬಾಬನಿಗೆ ತುಂಬಾ 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 ಥ್ಯಾಂಕ್ ಯು. ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ನಿರಾಕಾರವಾಗಿರುವಂತಹ ಶಕ್ತಿಗಳನ್ನ ಕೊಟ್ಬಿಟ್ಟಿದ್ದಾರೆ. ಉಂಗುರ ಹಾಕೊಂಡ್ಬಿಟ್ಟಿದೀವಿ, ಬಳೆ ಹಾಕೊಂಡ್ಬಿಟ್ಟಿದೀವಿ,
ಮೂಗಿನ ಹಾಕೊಂಡ್ಬಿಟ್ಟಿದೀವಿ, ಕಿವಿಗೆ ಹಾಕೊಂಡ್ಬಿಟ್ಟಿದೀವಿ ಅಂದ್ರೆ ಏನರ್ಥ? ಎಲ್ಲ ಇದೆ ಅಂತ. ಓಕೆ, ನನ್ನ ಹತ್ರ ಇದೊಂದಿದೆ, ಇದೇನು ಶೃಂಗಾರಕ್ಕಂತ ಇಲ್ಲ, ಅದು ಉಪಯೋಗಕ್ಕಂತ ಇದೆ ಅಷ್ಟೇ. ಅದು ಕ್ಲಾಸ್ ಮಾಡ್ಬೇಕಾದಷ್ಟು, ಉಳಿದ ಟೈಮಲ್ಲಿ ಅದು ಕೂಡ ಇರೋದಿಲ್ಲ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳು ಇವಾಗ ಏನ್ ಧರಿಸಿದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ. ಚೆಕ್ ಮಾಡಿ. ಹಾಗಿದ್ರೆ ಬಾಬಾ ಇದೇನು ವಜ್ರ ಬಂಗಾರ ಎಲ್ಲ ಹೇಳ್ತಾರೆ, ಆದ್ಮೇಲೆ ಇದು ಸ್ಥೂಲನೋ ಸೂಕ್ಷ್ಮನೋ? ಸೂಕ್ಷ್ಮ. ಮತ್ ನಾವ್ ಮಾಡೋದೇನು? ಸ್ಥೂಲ ಮಾಡೋದು. ಅಯ್ಯೋ ನನ್ ಬಂಗಾರ, ನನ್ ಮಗ ಅಂತ ಹೇಳ್ತೀವಿ. ಏನ್ ನಿಮ್ ಮಗ ಏನು 25 kg ಅವ್ನ ಬಂಗಾರ ಆಗಿರ್ತಾನ ಅಲ್ಲಿ? ಇಲ್ಲ ತಾನೆ, ಬಾಯಲ್ಲಿ ತಾನೇ ಹೇಳ್ತೀರಾ ಏನಂತ, ಬಂಗಾರ ಅಂತ ಬಿಟ್ಟು. ಇಲ್ಲಿ ಬಾಬಾ ಹೇಳ್ತಾರೆ, ಆ ಲೋಹಗಳ ಜೊತೆಗೆ ಅದು ಹೋಲಿಕೆನೆ ಹೊರತು ಅದು ಬಂಗಾರವನ್ನು ಸ್ಥೂಲವಾಗಿ ನೋಡೋದು ಅಲ್ಲ. ಆ ಸ್ಥಿತಿಯನ್ನ ಏನ್ ಮಾಡ್ತಾರೆ ಬಾಬಾ, ಒಂದು ಹೋಲಿಕೆಯನ್ನ ಮಾಡ್ತಾರೆ ಅಷ್ಟೇ. ನಾವೇನ್ ಮಾಡ್ತಿದ್ವಿ, ದೇಹ ಬಾಂಧಲ್ಲಿ ಬಂದು ಬಂಗಾರ ನೋಡಿದ್ದೇ ನೋಡಿದ್ದು, ಹೌದು. ಹಾಕೊಂಡಿದ್ದೇ ಹಾಕೊಂಡಿದ್ದು ಅಲ್ವಾ? ಅದಕ್ಕೆ ಏನ್ ಮಾಡ್ಬೇಕು ಇವಾಗ? ಆಕಾರದಲ್ಲಿ ಹೋಗ್ಬೇಕು, ನಿರಾಕಾರದಲ್ಲಿ ಹೋಗ್ಬೇಕು. ಯಾರು ವರ್ತಮಾನದಲ್ಲಿ ಈ ಸಾಧನೆಯನ್ನ ಮಾಡ್ತಾರೋ ಅವರಿಗೆ ಸತ್ಯುಗದಲ್ಲಿ ಬಾಬಾ ಏನ್ ಮಾಡ್ತಾರಂತೆ, ಗೋಲ್ಡನ್ ಪ್ರಪಂಚದ ಏನ್ ಮಾಡ್ತಾರಂತೆ, ಉಡುಗೊರೆಯನ್ನ, ಗಿಫ್ಟ್ ಅನ್ನ ಬಾಬಾ ಕೊಡ್ತಾರೆ. ಓಕೆ, ಓಂ ಶಾಂತಿ. ಓಂ ಶಾಂತಿ. ಶಾಂತಿ.